ಬಹಳ ಮುಖ್ಯವಾದ ಚರ್ಚೆ ನಡೆಯಬೇಕಾದಂಥ ಸಂಸತ್ತು ಅಭಿವೃದ್ಧಿಯ ವಿಚಾರಗಳನ್ನು ಹೊರತುಪಡಿಸಿ ಒಂದೇ ಮಾತರಂ ಗೀತೆಗೆ ಇಷ್ಟೊಂದು ಚರ್ಚೆ ಮಾಡುವ ಅವಶ್ಯಕತೆ ಇತ್ತಾ? ಪ್ರತಿಯೊಬ್ಬ ಭಾರತೀಯನ ಮೈ ಮನಸ್ಸಲ್ಲೂ ರೋಮಾಂಚನಗೊಳಿಸ್ತಾ ಇದ್ದಂಥ ಒಂದು ಘೋಷಗೀತೆ ಒಂದೇ ಮಾತರಂ. ಸ್ವತಂತ್ರ ಹೋರಾಟದ ವೀರೋಚಿತ ಇತಿಹಾಸವನ್ನು ನೆನಪಿಸಿಕೊಳ್ಳುವ ಕೆಲಸ ದೃಷ್ಟಿಯಿಂದನಾದರೂ ಒಂದೇ ಮಾತರಂ ಚರ್ಚೆಗೆ ಎತ್ಕೊಂಡಿದ್ರೆ ಇಲ್ಲ. ಇವರು ಒಂದೇ ಮಾತರಂ ಚರ್ಚೆಗೆ ಎತ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ ನೆಹರು ವಿರುದ್ಧ ಜನರನ್ನ ಎತ್ತಿಕಟ್ಟುವ, ಅದರ ಮೂಲಕ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟುವ ದುರುದ್ದೇಶದಿಂದ ಇವರು ಚರ್ಚೆಗೆ ಎತ್ಕೊಂಡ್ರಲ್ಲ, ಇದು ಅಕ್ಷಮ್ಯ. ದೆಹಲಿಯಲ್ಲಿ RSSನ ಒಂದು ದೊಡ್ಡ ಕಚೇರಿ ಕಟ್ತಾರೆ, ಸುಮಾರು 150 ಕೋಟಿಗಳು ಖರ್ಚು ಮಾಡಿ. ಆ ಕಚೇರಿಯ ಪಾರ್ಕಿಂಗ್ ಆಗಿ ಅದ್ರ ಪಕ್ಕದಲ್ಲಿರುವ ಒಂದು ದೇವಸ್ಥಾನವನ್ನ ಕೇಳುತ್ತಾರೆ. ಇವರಿಗೆ ದೇವರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ತೋರಿಸ್ಕೊಳ್ತಾರಲ್ಲ, ಅದು ಜಸ್ಟ್ ಇವರ ಲಾಭಕ್ಕೋಸ್ಕರ, ಅದನ್ನ ಹಿಂದೂಗಳಲ್ಲಿ ಮುಸ್ಲಿಂ ದ್ವೇಷದ ಇದನ್ನ ಹಬ್ಬಿಸ್ಲಿಕ್ಕೋಸ್ಕರ ಅಷ್ಟೇ. ಸೊ ಇವ್ರಿಗೆ ಒಂದೇ ಮಾತರಂ ಚರ್ಚೆಗೆ ತಗೊಂಡಿದ್ದು ಹೆಂಗೆ ಕಾಂಗ್ರೆಸ್ನ ಹಿಂದೂ ವಿರೋಧವನ್ನು ತೋರಿಸ್ಬೇಕು, ನೆಹರುನ ಹಿಂದೂ ವಿರೋಧವನ್ನು ತೋರಿಸ್ಬೇಕು, ಅದ್ರ ಮೂಲಕ ಬೆಂಗಾಳದಲ್ಲಿ ತಾವು ತಮ್ಮ ಬೇಳೆ ಬೇಯಿಸ್ಕೋಬೇಕು ಅನ್ನೋದು ಬಿಟ್ರೆ ಇವರಿಗೆ ದೇಶದ ಮುಖ್ಯ ಸಮಸ್ಯೆಗಳ ಬಗ್ಗೆ, ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ, ಅದನ್ನ ಸರಿ ಮಾಡುವ ಯಾವ ಉದ್ದೇಶ ಕೂಡ ಇಲ್ಲ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇವತ್ತಿನ ನಮ್ಮ ನ್ಯೂಸ್ ರೂಮ್ ಟಾಕ್ನ ವಿಷಯ ಏನು ಅಂದರೆ ಒಂದೇ ಮಾತರಂ ಗೀತೆ. ಸುಮಾರು 150 ವರ್ಷಗಳ ಹಿಂದೆ ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚಿಸಿದಂತಹ ಒಂದೇ ಮಾತರಂ ಗೀತೆಗೆ ಇಂದು 150 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ 10 ಗಂಟೆಗಳ ಕಾಲ ಒಂದೇ ಮಾತರಂ ಗೀತೆಯನ್ನು ಚರ್ಚೆ ಮಾಡಲಾಗಿದೆ. ಅದೂ ಸಾಲದು ಅಂತ ಮಾರನೇ ದಿನಕ್ಕೂ ಸಹ ಚರ್ಚೆಯನ್ನು ಇಟ್ಕೊಳ್ಳಲಾಗಿತ್ತು. ಏನು ಈ ಚಳಿಗಾಲದ ಸಂಸತ್ತಿನ ಅಧಿವೇಶನ ನಡೀತಾ ಇದೆ, ಅಭಿವೃದ್ಧಿಯ ವಿಚಾರಗಳನ್ನು ಮರೆತು ಒಂದೇ ಮಾತರಂ ಗೀತೆಯನ್ನು ಇಷ್ಟೊತ್ತು ಚರ್ಚೆ ಮಾಡುವ ಅವಶ್ಯಕತೆ ಇತ್ತಾ? ಮತ್ತು ಈ ಗೀತೆ ಏನನ್ನ ಹೇಳುತ್ತೆ? ಮತ್ತು ಇದರಲ್ಲಿ ದೇಶ ಪ್ರೇಮ ಇದೆ ಅಂತ ಏನು BJP ಅವರು ಹೇಳ್ತಾರೆ, ಮತ್ತು ಇನ್ನೊಂದು ಇದರಲ್ಲಿರುವ ಕೆಲ ಸಾಲುಗಳನ್ನು ಕಾಂಗ್ರೆಸ್ನವರು ತುಂಡರಿಸಿದ್ರು ಅಂತಲೂ ಸಹ ಮೋದಿ ಮತ್ತು ಪರಿವಾರ ಈಗ ಆರೋಪ ಮಾಡ್ತಾ ಇದೆ. ಇವೆಲ್ಲದರ ಕುರಿತು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಮತ್ತು ಇವತ್ತಿನ ನ್ಯೂಸ್ ರೂಮ್ ಟಾಕ್ನಲ್ಲಿ ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ BC ಬಸವರಾಜು ಅವರು. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಹಳ ಮುಖ್ಯವಾದ ಚರ್ಚೆ ನಡೆಯಬೇಕಾದಂಥ ಸಂಸತ್ತು ಒಂದೇ ಮಾತರಂ ಚರ್ಚೆಗೆ ಸುಮಾರು 10 ಗಂಟೆಗಳ ಕಾಲ ಇಟ್ಟಿತ್ತು. ಅಂದರೆ 1 ನಿಮಿಷಕ್ಕೆ ಸುಮಾರು 2.5 ಲಕ್ಷದಷ್ಟು ಸಂಸತ್ ಅಧಿವೇಶನಕ್ಕೆ ಖರ್ಚಾಗತ್ತೆ. ಒಂದು ನಿಮಿಷಕ್ಕೆ 2.5 ಲಕ್ಷ ಅಂದರೆ ಒಂದು ದಿನಕ್ಕೆ ಎಷ್ಟು ಕೋಟಿಗಳು ಖರ್ಚಾಗತ್ತೆ. ಹಾಗಿರುವಾಗ ಒಂದೇ ಮಾತರಂ ಗೀತೆಯನ್ನು ಚರ್ಚೆ ಮಾಡಿದ್ರು. ಅಭಿವೃದ್ಧಿಯ ವಿಚಾರಗಳನ್ನು ಹೊರತುಪಡಿಸಿ ಒಂದೇ ಮಾತರಂ ಗೀತೆಗೆ ಇಷ್ಟೊಂದು ಚರ್ಚೆ ಮಾಡುವ ಅವಶ್ಯಕತೆ ಇತ್ತಾ? ಆಕ್ಚುಲಿ ದೇಶ ಈಗ ಹೋಗ್ತಾ ಇರೋ ದಿಕ್ಕಿದೆಯಲ್ಲ ನೋಡಿ, ಒಂದು ಡಾಲರ್ಗೆ 90 ರೂಪಾಯಿ ದಾಟಿ ಹೋಗಿತ್ತು. ಈಗ ನಿನ್ನೆ ಏನೋ ಒಂದು 25-30 ಪೈಸೆ ಕಡಿಮೆ ಆಗಿದೆ. ಮತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ. ಮತ್ತು ದೆಹಲಿನಲ್ಲಿ ಏರ್ ಪೊಲ್ಯೂಷನ್ ಯಾವ ಮಟ್ಟಕ್ಕಿದೆ. ಸಂಸತ್ ಅಧಿವೇಶನ ಶುರುವಾಗೋ ಆಸುಪಾಸಿನಲ್ಲೇ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಇದರಿಂದ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲಕ್ಷಾಂತರ ಜನ ಪ್ರಯಾಣಿಕರು ಎಷ್ಟು ಕಷ್ಟಪಡಬೇಕಾಯ್ತು. ಈ ರೀತಿ ಅನೇಕ ಮುಖ್ಯ ವಿಷಯಗಳಿದ್ದಾಗ, ಅದರಲ್ಲೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದಾಗ, ಅದನ್ನ ಬಿಟ್ಟು ಒಂದೇ ಮಾತರಂ 150 ವರ್ಷ ಆಗಿದ್ದು ಸೆಲೆಬ್ರೇಟ್ ಮಾಡಬೇಕು, ಒಪ್ಕೊಳ್ಳೋಣ. ಆದರೆ ಅದಕ್ಕೋಸ್ಕರ 2 ದಿನಗಳ, ಒಂದು ದಿನ ಲೋಕಸಭೆಯಲ್ಲಿ, ಇನ್ನೊಂದು ದಿನ ರಾಜ್ಯಸಭೆಯಲ್ಲಿ ಅಷ್ಟು ಗಂಟೆಗಳ ಕಾಲ ಒಂದೇ ಮಾತರಂ ಬಗ್ಗೆ ಚರ್ಚೆ ಬೇಕಿರಲಿಲ್ಲ. ಹೋಗ್ಲಿ, ಇದನ್ನ ಸ್ವತಂತ್ರ ಹೋರಾಟದ ಒಂದು ಧ್ಯೇಯ ಗೀತೆ ಆಗ್ಬಿಟ್ಟಿತ್ತು, ಸ್ವತಂತ್ರ ಹೋರಾಟಗಾರರ ಧ್ಯೇಯ ಗೀತೆ ಆಗಿತ್ತು ಒಂದೇ ಮಾತರಂ. ಆ ದೃಷ್ಟಿಯಿಂದನಾದ್ರೂ ಇವರು ಚರ್ಚೆ ಮಾಡಿದ್ರ, ಅದ್ರ ಮೂಲಕ ಸ್ವತಂತ್ರ ಹೋರಾಟ ಅನ್ನೋದು ನಮ್ಮ ದೇಶದಲ್ಲಿ ಒಂದು ವಿರೋಚಿತವಾದ ಹೋರಾಟ. ನಮ್ಮ ಮೈ ನರನಾಡಿಗಳು ಕೂಡ ಜುಮ್ ಅನ್ಬೇಕು, ಮೈ ನವಿರೇಳ್ಬೇಕು, ಆ ರೀತಿಯಿಂದ ಹೋರಾಟ. ಎಷ್ಟು ಜನ ತಮ್ಮ ಜೀವತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಬಲಿದಾನ ಆಗಿದೆ, ಎಷ್ಟು ಜನ, ಸಾವಿರಾರು ಲಕ್ಷಾಂತರ ಜನ ಇದಕ್ಕೋಸ್ಕರ ಹೋರಾಡಿ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅದ್ರ ಬಗ್ಗೆನಾದ್ರೂ ಆ ಒಂದು ಹಿನ್ನೆಲೆ ಇಟ್ಕೊಂಡು ಅದನ್ನ ಒಂದು ಮತ್ತಷ್ಟು ಸ್ವತಂತ್ರ ಹೋರಾಟದ ವೀರೋಚಿತ ಇತಿಹಾಸವನ್ನು ನೆನಪಿಸಿಕೊಳ್ಳುವ ಕೆಲಸ ದೃಷ್ಟಿಯಿಂದನಾದ್ರೂ ಒಂದೇ ಮಾತರಂ ಚರ್ಚೆಗೆ ಎತ್ಕೊಂಡಿದ್ರೆ ಇಲ್ಲ. ಇವರು ಒಂದೇ ಮಾತರಂ ಚರ್ಚೆಗೆ ಎತ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ, ಒಂದೇ ಮಾತರಂ ಚರ್ಚೆಯ ಮೂಲಕ ಕಾಂಗ್ರೆಸ್ನ ಎತ್ತಿಕಟ್ಟುವ, ಮತ್ತೆ ಕಾಂಗ್ರೆಸ್ ವಿರುದ್ಧ ಜನರ ಭಾವನೆ ಎತ್ತಿಕಟ್ಟುವ, ಮತ್ತು ಪರ್ಟಿಕ್ಯುಲರ್ ನೆಹರು ವಿರುದ್ಧ ಜನರನ್ನ ಎತ್ತಿಕಟ್ಟುವ, ಅದರ ಮೂಲಕ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟುವ ದುರುದ್ದೇಶದಿಂದ ಇವರು ಚರ್ಚೆಗೆ ಎತ್ಕೊಂಡ್ರಲ್ಲ, ಇದು ಅಕ್ಷಮ್ಯಗಳು. ಅದರಲ್ಲಿ ಅವ್ರು ಮಾಡ್ತಿರೋದು ಆರೋಪ ನೀವು ಗಮನಿಸಿದಿರ. ಸಂಸತ್ ಏನು ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಒಂದೇ ಮಾತರಂ ಗೀತೆಯಲ್ಲಿ ಕೆಲ ಸಾಲುಗಳನ್ನು ತುಂಡರಿಸಿತು, ಅದರಿಂದನೇ ದೇಶ ವಿಭಜನೆ ಆಯಿತು. ಇವತ್ತಿನ ದೇಶ ವಿಭಜನೆಗೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಕಾಂಗ್ರೆಸ್ಸೇ ನೇರ ಕಾರಣ ಅಂತ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳ್ತಾರೆ.
ಮೋದಿಯವರು ಸಂಸತ್ತೊಳಗಡೆ ನಿಂತ್ಕೊಂಡು ಸುಳ್ಳು ಹೇಳ್ಬಿಡ್ತಾರಲ್ಲ, ಇದು ಈ ದೇಶದ ದುರಂತ. ಮೊದಲನೇದಾಗಿ ದೇಶ ವಿಭಜನೆ ಆಗಬೇಕು ಅಂತ ಮಾತಾಡಿದ್ದು ಮುಸ್ಲಿಂ ಲೀಗು, ಆಮೇಲೆ ಇವರ ಆರಾಧ್ಯ ದೈವ ಸಾವರ್ಕರ್ ಟೂ ನೇಷನ್ ಥಿಯರಿನ ಪ್ರಪೋಸ್ ಮಾಡಿ ಸಾವರ್ಕರ್, ಗಾಂಧಿ ಆಗ್ಲಿ ಅಲ್ಲ, ನೆಹರು ಆಗ್ಲಿ ಅಲ್ಲ, ಇನ್ಯಾವುದೇ ಸ್ವತಂತ್ರ ಹೋರಾಟಗಾರರಾಗ್ಲಿ ಅಲ್ಲ. ಇನ್ಫ್ಯಾಕ್ಟ್ ಗಾಂಧಿ, ನೆಹರು, ಪಟೇಲ್ ಇವರೆಲ್ಲರೂ ಕೂಡ, ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ಕೂಡ ತುಂಬ ಪ್ರಯತ್ನ ಪಟ್ಟು ಅನಿವಾರ್ಯವಾದಾಗ ಸುಮ್ಮನಾಗಿದ್ದಷ್ಟು ಬಿಟ್ರೆ ನಿಜಕ್ಕೂ ದೇಶ ವಿಭಜನೆಯ ಮಾತನ್ನ ಫಸ್ಟ್ ಆಡಿದ್ದು ಮುಸ್ಲಿಂ ಲೀಗ್ ಮತ್ತೆ ಇವರ ಆರಾಧ್ಯ ದೈವ ಸಾವರ್ಕರ್. ಮತ್ತೆ ಈ ಮೋದಿಯವರು ಇಡೀ ಚರ್ಚೆನಲ್ಲಿ ಈ ಒಂದೇ ಮಾತರಂ ಗೀತೆಯನ್ನು ತುಂಡರಿಸಿದ್ರಿಂದ ದೇಶ ವಿಭಜನೆ ಆಗ್ಬಿಡ್ತು, ಗೀತೆಯನ್ನು ತುಂಡರಿಸಿದ್ದು ನೆಹರು ಅನ್ನೋ ಸುಳ್ಳನ್ನು ಹೇಳೋ ಮೂಲಕ ಇಡೀ ದೇಶದ ಜನರನ್ನ, ಅದರಲ್ಲೂ ಹಿಂದೂ ಧರ್ಮೀಯರನ್ನ ನೆಹರು ವಿರುದ್ಧ ಎತ್ಕಟ್ಟೋದು, ಅದ್ರ ಮೂಲಕ ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟೋದು, ಅದ್ರ ಮೂಲಕ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ತೋರಿಸುವಂತ ಒಂದು ಕೆಲಸಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ. ಅದನ್ನ ಪ್ರೂವ್ ಮಾಡೋಕ್ಕೋಸ್ಕರ, ಅದನ್ನ ಜನರಿಗೆ ಮಿಸ್ಗೈಡ್ ಮಾಡೋಕ್ಕೋಸ್ಕರ ಈ ಚರ್ಚೆನ ಇಟ್ಕೊಂಡ್ರು. ಆ ಚರ್ಚೆನಲ್ಲಿ ಮೋದಿ ಅವರು ಹೇಳಿದ್ದಲ್ಲ, ಅದು ಕಂಪ್ಲೀಟ್ ಸುಳ್ಳನ್ನೇ ಹೇಳಿ ಸಂಸತ್ತೊಳಗಡೆ ನಿಂತ್ಕೊಂಡು ಮಾಡಿದ್ದಿದೆಯಲ್ಲ, ಇದು ದೊಡ್ಡ ದುರಂತ. ಯಾಕೆ ಅಂತಂದ್ರೆ ನೋಡಿ, ಮೋದಿ ಅವರು ಹೇಳ್ತಾರೆ ನೆಹರು ಸುಭಾಷ್ ಚಂದ್ರ ಬೋಸ್ಗೆ ಪತ್ರ ಬರೆದ್ರು, ಒಂದೇ ಮಾತರಂ ಗೀತೆಯನ್ನ ತುಂಡರಿಸೋ ಒಂದು ಮೀಟಿಂಗ್ ಇಟ್ಕೊಳ್ಳೋಣ ಅನ್ನೋ ತರ ಪತ್ರ ಬರೆದ್ರು ಅಂತ ಹೇಳ್ತಾರೆ. ಅವ್ರು ಮಾತಾಡಿದ್ದನ್ನೆಲ್ಲ ಪ್ರಿಯಾಂಕಾ ಗಾಂಧಿ ಅವರು ಪಾಯಿಂಟ್ ಬೈ ಪಾಯಿಂಟ್ ಅದನ್ನ ಎಕ್ಸ್ಪೋಸ್ ಮಾಡಿದ್ರು ಮೋದಿ ಅವ್ರನ್ನ. ಯಾವ ಮಟ್ಟಿಗೆ ಎಕ್ಸ್ಪೋಸ್ ಆದ್ರು ಮೋದಿ ಅವರು ಮತ್ತೆ ಬಿಜೆಪಿ ಮತ್ತೆ RSS ಅಂತಂದ್ರೆ, ಈ ಚರ್ಚೆನಲ್ಲಿ ಒಂದು ಜೋಕ್ ಓಡಾಡ್ತಾ ಇತ್ತು. ಈ ಒಂದೇ ಮಾತರನ್ನ ಚರ್ಚೆಗೆ ಇಟ್ಕೊಳ್ಳಿ ಅಂತ, ಸಂಸತ್ತಲ್ಲಿ ಚರ್ಚೆಗೆ ಇಟ್ಕೊಳ್ಳಿ ಅಂತ ಯಾರು ಐಡಿಯಾ ಕೊಟ್ಟಿದ್ದು ಅವನ್ನ ಮೋದಿ, ಅಮಿತ್ ಶಾ ಇಬ್ರು ಹುಡುಕ್ತಾ ಇದ್ದಾರೆ ಅಂತ. ಆ ಮಟ್ಟಕ್ಕೆ ಬಿಜೆಪಿ RSS ನ ಉದ್ದೇಶವನ್ನ ವಿರೋಧ ಪಕ್ಷಗಳು ಈ ಸಾರಿ ಎಕ್ಸ್ಪೋಸ್ ಮಾಡಿದ್ರು. ಹೌದೌದೌದು. ಆಮೇಲೆ ಇನ್ನೊಂದು ನಾವು ಗಮನಿಸಿದ್ದೇನು ಅಂದರೆ, ಈಗೇನು ಬಂಗಾಳ ಚುನಾವಣೆ ಬರ್ತಾ ಇದೆ, ಪಶ್ಚಿಮ ಬಂಗಾಳ, ಆ ಚುನಾವಣೆಯ ಉದ್ದೇಶದಿಂದನೇ ಒಂದೇ ಮಾತರಂ ಗೀತೆಯನ್ನು ಚರ್ಚೆಗೆ ಇಟ್ಕೊಂಡ್ರು. ಅಂದರೆ ಒಂದು ರೀತಿಯಲ್ಲಿ ಕೋಮು ರಾಜಕಾರಣವನ್ನು BJP ಮೊದಲಿಂದಲೂ ಮಾಡ್ತಾ ಬಂದಿರೋದು ಅದೇ, ಕೋಮು ದ್ವೇಷ ರಾಜಕಾರಣವನ್ನು ಬಿತ್ತೋದು, ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತಿ ಚುನಾವಣೆ ಎದುರಿಸಿದ್ದು, ಈ ಹಿಂದೆ ಇರುವ ಇತಿಹಾಸವೇ ಅದು BJPದು. ಸೊ ಮುಂದಿನ ಬಂಗಾಳ ಚುನಾವಣೆಗೆ ಏನೂ ಉಪಯೋಗ ಆಗ್ತಿಲ್ವಲ್ಲ. ಮಮತಾ ಬ್ಯಾನರ್ಜಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಹತ್ರ ಇವ್ರದ್ದು ಜಾತಿ ರಾಜಕಾರಣ ನಡೀತಿಲ್ಲ, ಈಗ ಧರ್ಮ ರಾಜಕಾರಣದಲ್ಲಾದರೂ ಏನಾದರೂ ಮಾಡ್ಬೋದು ಅನ್ನುವ ಉದ್ದೇಶದಿಂದ ಮಾಡಿರ್ಬೋದು ಅಂತ. ಇಲ್ಲ, ಖಂಡಿತ ಅದರಲ್ಲಿ ಡೌಟೇ ಇಲ್ಲ. ಪಶ್ಚಿಮ ಬಂಗಾಳ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡೇ ಅಲ್ಲಿ ಕೋಮು ಧ್ರುವೀಕರಣ ಮಾಡಬೇಕು ಅಂತ ಈ ವಿಷಯವನ್ನ ಸಂಸತ್ ತನಕ ತಂದು ಚರ್ಚೆ ಮಾಡಿತ್ತು. ಅಂದ್ರೆ ಒಂದೇ ಮಾತರಮ್ಮು ಸ್ವತಂತ್ರ ಹೋರಾಟದ ಘೋಷಗೀತೆ ಆಗಿತ್ತು, ಅದನ್ನ ಈ ದುರುದ್ದೇಶಕ್ಕೋಸ್ಕರ ಚರ್ಚೆ ಮಾಡಕ್ಕೆ ಬಳಸ್ಕೊಂಡ್ರಲ್ಲ, ಇದು ಅತ್ಯಂತ ಅಕ್ಷಮ್ಯ. ಮತ್ತೆ ನಿಮ್ಮ ಇಂದಿನ ಪ್ರಶ್ನೆಗೆ ಬರೋದಾದ್ರೆ, ಒಂದೇ ಮಾತರಂ ತುಂಡರಿಸೋದಕ್ಕೆ ದೇಶ ತುಂಡಾಯ್ತು ಅಂತ ಮೋದಿ ಅವರು ಸುಳ್ಳು ಹೇಳ್ತಾರೆ. ಮತ್ತೆ ಅವ್ರು ಹೇಳುವಾಗ 1937 ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರಂದ ಮೊದಲ 2 ಪ್ಯಾರಾಗಳನ್ನ ಉಳಿಸ್ಕೊಂಡು ಉಳಿದನ್ನೆಲ್ಲ ತುಂಡರಿಸ್ಬಿಟ್ರು, ಅದಕ್ಕೆ ನೆಹರುನೇ ಕಾರಣ, ನೆಹರುನೇ ಬೋಸಿಗೆ ಲೆಟರ್ ಬರೆದಿದ್ದು ಅಂತ ಇದು ಮಾಡ್ತಾರೆ. ಆದರೆ ವಿಷಯ ಏನು ಅಂತಂದ್ರೆ, ಒಂದೇ ಮಾತರಂನ ಮೊದಲ 2 ಪ್ಯಾರಾಗ್ರಾಫ್ ನಾವೆಲ್ಲ ಏನು ಇವತ್ತು ಆಡ್ತಾ ಇದ್ದೀವಿ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಅದು ದೊಡ್ಡ ಒಂದು ಘೋಷಗೀತೆ ಆಗಿತ್ತು. ಮೊದಲ 2 ಪ್ಯಾರಾದಲ್ಲಿ ಇಡೀ ಭಾರತ ದೇಶವನ್ನ ಒಂದು ಮಾತೃಭೂಮಿ ಅಂತ ಪರಿಗಣಿಸಿ ಮಾತೃಭೂಮಿಯ ಸೌಂದರ್ಯವನ್ನ ಹೊಗಳಿರ್ತಕ್ಕಂಥದ್ದು. ಮುಂದಿನ ಸಾಲುಗಳೇನಿದೆ, ಮುಂದಿನ ಸಾಲುಗಳು ಅದು ಒಂದು ರೀತಿ ಮುಸ್ಲಿಂ ವಿರೋಧಿ ಭಾವನೆಯನ್ನ ಕೆರಳಿಸುವಂತ ಸಾಲುಗಳಾಗಿದ್ವು. ಆ ಕಾರಣಕ್ಕೇನೆ ಮುಸ್ಲಿಂ ಲೀಗ್ ಸೇರಿ ಕಾಂಗ್ರೆಸ್ನೊಳಗಡೆ ಇದ್ದಂಥ ಮುಸ್ಲಿಂ ನಾಯಕರೂ ಕೂಡ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ನಾಯಕರೂ ಕೂಡ, ಇದು ಈ ದೇಶದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿದೆ. ಹಾಗಿರುವಾಗ ಒಂದು ಸಮುದಾಯವನ್ನ ತುಚ್ಛೀಕರಿಸುವಂತ ಸಾಲುಗಳು ನಾವು ಆಡದೆ, ಸಾಲುಗಳು ಒಂದು ಇರುಸುಮುರುಸು ಉಂಟು ಮಾಡ್ತದೆ ಅನ್ನೋದನ್ನ ಮುನ್ನೆಲೆ ತಂದಿದ್ದರಿಂದಾಗಿ ಬೋಸ್ ಅವರು ಮೊದಲು ನೆಹರು ಅವರಿಗೆ ಪತ್ರ ಬರೀತಾರೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತೇಳಿ. ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರು, ನೆಹರು ಅವರು ಎಲ್ಲರೂ ರವೀಂದ್ರನಾಥ್ ಟ್ಯಾಗೋರ್ ಜೊತೆ ಡಿಸ್ಕಸ್ ಮಾಡಿರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಜೊತೆ ಡಿಸ್ಕಸ್ ಮಾಡಿದಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಹೌದು ಮೊದಲ 2 ಪ್ಯಾರಾಗಳು ಸರಿ ಇದೆ, ಅದು ನಾವೆಲ್ಲರೂ ಆಡಬೇಕಾಗಿರೋದು ನಮ್ಮ ದೇಶಭಕ್ತಿಯನ್ನು ಮತ್ತಷ್ಟು ಹೆಚ್ಚುಗೊಳಿಸುತ್ತೆ, ಆದರೆ ಉಳಿದ ಸಾಲುಗಳನ್ನ ನಾವು ತೆಗಿಬೇಕಾಗತ್ತೆ ಅನ್ನೋದನ್ನ ಟ್ಯಾಗೋರ್ ಕೂಡ ಹೇಳಿದ್ದಾರೆ. ಇನ್ಫ್ಯಾಕ್ಟು ಈ ಒಂದೇ ಮಾತರಂಗೆ ಇದನ್ನ ಮೊಟ್ಟ ಮೊದಲ ಬಾರಿಗೆ 1895 ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ದು ಟ್ಯಾಗೋರ್ ಅವರು, ಅದಕ್ಕೆ ರಾಗ ಹಾಕಿ ಹಾಡಿದ್ದು ಟ್ಯಾಗೋರ್ ಅವರು. ಆಮೇಲೆ ಅದು ತುಂಬಾ ಜನಪ್ರಿಯ ಆಗೋಯ್ತು. ಆಮೇಲೆ 1937 ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಮೊದಲ 2 ಪ್ಯಾರಾಗಳನ್ನ ಉಳಿಸ್ಕೊಂಡು ಉಳಿದೆಲ್ಲ ಪ್ಯಾರಾಗಳನ್ನ ನಾವು ಕೈ ಬಿಡಬೇಕು, ಮೊದಲ 2 ಪ್ಯಾರಾಗಳನ್ನ ಮಾತ್ರ ಆಡಬೇಕು, ಇದನ್ನ ರಾಷ್ಟ್ರೀಯ ಗೀತೆ ಅಂತ ಕರೀಬೇಕು ಅಂತ ತೀರ್ಮಾನ ಮಾಡಿದ ಸಮಿತಿ ಇತ್ತಲ್ಲ, ಆ ಸಮಿತಿಲಿ ನೆಹರು ಮಾತ್ರ ಇರಲಿಲ್ಲ. ನೆಹರು ಜೊತೆಗೆ ವಲ್ಲಭಾಯ್ ಪಟೇಲ್, ಗಾಂಧೀಜಿ ಇದ್ರು, ಕೃಪಲಾನಿ ಇದ್ರು, ಮತ್ತೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇದ್ರು. ಈ ರೀತಿಯ ಅವತ್ತಿನ ದೊಡ್ಡ ಮಹಾನ್
ಮನುಷ್ಯ ನಾಯಕರುಗಳೆಲ್ಲ ನಾಯಕರುಗಳೆಲ್ಲ ಇದ್ರು, ಅವರೆಲ್ಲ ಸೇರ್ಕೊಂಡು ಆ ತೀರ್ಮಾನ ತಗೊಂಡಿದ್ದು. ಮೋದಿಯವರು ಈ BJP ಮತ್ತು RSS ಆ ತೀರ್ಮಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಒಟ್ಟಾರೆಯಾಗಿ ಪಟೇಲು, ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಇರುವ ಸಮಿತಿನಲ್ಲಿ, ಸುಭಾಷ್ ಚಂದ್ರ ಬೋಸ್, ಕೃಪಲಾನಿ, ಟ್ಯಾಗೋರ್ ಎಲ್ಲರನ್ನೂ ಸೇರಿ ಒಟ್ಟಾರೆ ಇವರು ಅವಮಾನಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಇವರಿಗೆ ಸ್ವತಂತ್ರ ಹೋರಾಟದ ಬಗ್ಗೆ ಅವತ್ತೂ ಭಾಗವಹಿಸಿಲ್ಲ, ಇವರು ಸ್ವತಂತ್ರ ಹೋರಾಟದ ಬಗ್ಗೆ ಗೌರವ ಇರಲಿಲ್ಲ ಇವರಿಗೆ, ಇವತ್ತು ಗೌರವ ಇಲ್ಲ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ. ಅಂದ್ರೆ ಇದ್ರ ಮೂಲಕ ಒಂಥರ ಭಾವನಾತ್ಮಕ ವಿಚಾರಗಳನ್ನ ಮುನ್ನೆಲೆಗೆ ತಂದು ನಮ್ಮ ಯುವಕರನ್ನ ಮತ್ತು ದೇಶವನ್ನ ನಡೆಯಬೇಕಾದ ಚರ್ಚೆಯನ್ನೇ ದಿಕ್ತಪ್ಪಿಸಿರುವಂತಹ ಘಟನೆಗಳು ಇದು ಏನನ್ನ ತೋರಿಸುತ್ತೆ ಅಂತ BJPಯ ಈ ನಡೆ ಒಂಥರ ಭಾವನಾತ್ಮಕ ವಿಚಾರಗಳ ಜೊತೆ ಯುವಕರ ಜೊತೆ ಮತ್ತು ದೇಶದ ಜೊತೆ ಆಟಾಡ್ತಿರೋದು. ಇಲ್ಲ, ಇದು ಪದೇ ಪದೇ ಮಾಡ್ಕೊಂಡ್ಬರ್ತಾ ಇದೆ, ಅದರಲ್ಲಿ ಹೊಸದೇನೂ ಇಲ್ಲ. BJP ಅವರದ್ದು ಮೇಜರ್ ಅದನ್ನೇ, BJP ಮತ್ತು RSS ಉದ್ದೇಶ ಅದೇ ಇದೆ. ಈ ದೇಶವನ್ನ ವರ್ಣಾಶ್ರಮ ಆಧಾರಿತ ದೇಶವನ್ನಾಗಿ ಸಮಾಜವನ್ನಾಗಿ ಮಾಡಬೇಕು ಅನ್ನೋದೇ RSS ಉದ್ದೇಶ ಇದೆ. BJP ಅದಕ್ಕೋಸ್ಕರನೇ ಯಾವುದೇ ಚುನಾವಣೆ ಬರಲಿ, ಯಾವುದೇ ಸಂದರ್ಭ ಬರಲಿ, ಮುಖ್ಯ ಸಮಸ್ಯೆಗಳ ಬಗ್ಗೆ, ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆಗೆ ತಗೊಳ್ದೇನೆ ಈ ರೀತಿ ಕೋಮುದ್ವೇಷ ಕೆರಳಿಸುವಂಥ, ಸಮಾಜವನ್ನು ವಿಭಜಿಸುವಂಥ ಕೆಲಸಗಳು, ಮಾತುಗಳ ಮೂಲಕನೇ ತನ್ನ ಜನರನ್ನ ಡೈವರ್ಟ್ ಮಾಡಿ ತನ್ನ ಉದ್ದೇಶವನ್ನು ಸಾಧಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸರ್, ಈಗ ದೇಶದಲ್ಲಿ ಅದೇ ನೀವು ಮೊದಲನೇ ಮಾತಾಡ್ತಾ ಹೇಳಿದ್ರಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಿದೆ, ಈಗ ಜನರ ಕೊಳ್ಳುವ ಮಟ್ಟ ಕುಸಿತಿದೆ, ಬಡತನ ಹೆಚ್ಚಾಗ್ತಿದೆ, ನಿರುದ್ಯೋಗ ಅಂತರೂ ತಾಂಡವಾಡ್ತಿದೆ, ಕೋಮು ದ್ವೇಷಗಳಿಂದ ಸಮುದಾಯಗಳ ನಡುವೆ ದ್ವೇಷ ರಾಜಕಾರಣ ನಡೀತಾ ಇದೆ, ದೆಹಲಿಯಲ್ಲಿ AQI ಮಟ್ಟ ಅಂದರೆ ವಾಯು ಗುಣಮಟ್ಟ ಕುಸಿತಾ ಇದೆ, ಬಿಹಾರದಲ್ಲಿ ಅನೇಕ ಸೇತುವೆಗಳು ಕುಸಿದು ಸಾವಿರಾರು ಜನರು ಸಾಯ್ತಿದ್ದಾರೆ, ಇನ್ನು ಗಡಿಯಲ್ಲಿ ಚೀನಾ ಅಕ್ರಮವಾಗಿ ಒಳನುಗ್ತಿದೆ, SIR ಮೂಲಕ ಅನೇಕ ಭಾರತೀಯರನ್ನ ಅಕ್ರಮ ವಲಸಿಗರು ಅಂತ ತೆಗೆದಾಕಲಾಗ್ತಿದೆ. ಈಗ ಈ ಚರ್ಚೆ ನಡೀತಿರೋದು ಮನ್ರೇಗಾ ಹೋಗಿ VBG ರಾಮ್ಜಿ ಮಸೂದೆ ತಂದು ಗ್ರಾಮೀಣ ಜನರನ್ನು, ಬಡವರನ್ನು ಇನ್ನಷ್ಟು ಕುಗ್ಗಿಸ್ತಾ ಇದೆ. ಅಂದರೆ ಹೇಳ್ತಾ ಹೋದರೆ ಸಮಸ್ಯೆಗಳ ಪಟ್ಟಿ ಬೆಳೀತಾ ಹೋಗುತ್ತೆ ಹೊರತು ಕಡಿಮೆ ಸಮಸ್ಯೆಗಳಂತೂ ಮುಗ್ದೋಗಲ್ಲ. ಇಷ್ಟೆಲ್ಲ ವಿಚಾರಗಳಿರುವಾಗ ಒಂದೇ ಮಾತರಂ ಗೀತೆಯನ್ನು ನೀವೇ ಹೇಳಿದಾಗೆ ಅದನ್ನು ನಾವು ಸೆಲೆಬ್ರೇಟ್ ಮಾಡೋಣ 150 ವರ್ಷವನ್ನು, ಆದರೆ 1 ದಿನ 2 ದಿನ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಚರ್ಚೆ ಮಾಡುವ ಅವಶ್ಯಕತೆ ಏನಿತ್ತು ಅಂತ? ಇಲ್ಲ, ಯಾವ ಕಾರಣಕ್ಕೂ ಇರಲಿಲ್ಲ, ಯಾಕೆಂದರೆ ನಿಜಕ್ಕೂ ನೀವೇ ಪಟ್ಟಿ ಮಾಡಿದ್ರೆ ಏನೇನು ಸಮಸ್ಯೆಗಳಿದೆ ಅಂತ, ಆ ಸಮಸ್ಯೆಗಳ ಬಗ್ಗೆ ಇವರು ಚರ್ಚೆ ಮಾಡಬೇಕಾಗಿತ್ತು, ಸಮಸ್ಯೆ ಪರಿಹಾರಗಳ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅದು ಯಾವುದನ್ನೂ ಮಾಡ್ದೇನೆ ಇವರು ಒಂದೇ ಮಾತರಂ ಬಗ್ಗೆ ಇಟ್ಕೊಂಡಿದ್ದೇನಕ್ಕೆ ಅಂತಂದರೆ ಇವರಿಗೆ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋ ಒಂದು ಮನಸ್ಸೇ ಇಲ್ಲ. ಯಾಕೆಂತಂದರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಇವರು ಈ ದೇಶವನ್ನು ಹೆಂಗೆ ಹಾಳು ಮಾಡ್ತಾ ಇದ್ದಾರೆ ಅನ್ನೋದು ಎಕ್ಸ್ಪೋಸ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಚರ್ಚೆಗೆ ತಗೊಳ್ಳೋಕ್ಕೆ ಇವ್ರು ರೆಡಿ ಇಲ್ಲ. ಇನ್ಫ್ಯಾಕ್ಟು ದೇಶದ ಅಭಿವೃದ್ಧಿಯ ದಾರಿ ಏನಿದೆ, ಈ ದಾರಿಯಲ್ಲಿ ಮುಖ್ಯವಾದ ಕೊಡುಗೆಯನ್ನು ಕೊಡ್ತಾ ಇದ್ದಿದ್ದು ಮನ್ರೇಗಾ ಸ್ಕೀಮ್. ಯಾಕೆಂದರೆ ಕೋಟ್ಯಾಂತರ ಜನಕ್ಕೆ ವರ್ಷಕ್ಕೆ 100 ದಿನಗಳ ಉದ್ಯೋಗವನ್ನು ಹಕ್ಕಾಗಿ ಕೊಟ್ಟಿದ್ದಂಥದ್ದು. ಇವರು ದೇಶದ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡಬೇಕೇ ಹೊರತು, ನೋಡಿ ಒಂದೇ ಮಾತರಂಗೆ ಅಷ್ಟೊತ್ತು ಚರ್ಚೆ ಇಡ್ತಾರೆ, ಆದರೆ ಇದ್ದಕ್ಕಿದ್ದಂಗೆ ಇನ್ಫಾರ್ಮೇಶನ್ನೇ ಕೊಡ್ದೇನೆ VBG ರಾಮ್ಜಿ ಅನ್ನೋ ಬಿಲ್ನ ಇದ್ದಕ್ಕಿದ್ದಂಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಕೆಲವು ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ. ಆ ಚರ್ಚೆನಲ್ಲಿ ಒಬ್ಬೊಬ್ರಿಗೆ 3 ನಿಮಿಷ ಮಾತ್ರ ಟೈಮ್ ಕೊಡ್ತಾರೆ. ಆಮೇಲೆ ಧ್ವನಿ ಮತದಿಂದ ಮನ್ರೇಗಾ ಇಡೀ ವಿಶ್ವವೇ ಮೆಚ್ಚಿದಂಥ ಒಂದು ಸ್ಕೀಮು. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ, ವಿಶ್ವದಲ್ಲೂ ಇರ್ಬೋದು ಗೊತ್ತಿಲ್ಲ, ಈ ದೇಶದಲ್ಲಂತೂ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗವನ್ನು ಹಕ್ಕಾಗಿ ಕೊಟ್ಟಂಥ ಒಂದು ಸ್ಕೀಮ್ನ ಇವರು ಕಿತ್ತಾಕ್ತಾರೆ ಅಂತಂದರೆ ಇವ್ರ ಉದ್ದೇಶ ಏನಿದೆ ಲೆಕ್ಕ ಹಾಕ್ಕೊಳ್ಳಿ. ಸೊ ಇವ್ರಿಗೆ ಒಂದೇ ಮಾತ್ರ ಚರ್ಚೆಗೆ ತಗೊಂಡಿದ್ದು ಹೆಂಗೆ ಕಾಂಗ್ರೆಸ್ನ ಹಿಂದೂ ವಿರೋಧವನ್ನು ತೋರಿಸ್ಬೇಕು, ನೆಹರೂನ ಹಿಂದೂ ವಿರೋಧವನ್ನು ತೋರಿಸ್ಬೇಕು, ಅದರ ಮೂಲಕ ಬೆಂಗಾಳದಲ್ಲಿ ತಾವು ತಮ್ಮ ಬೇಳೆ ಬೇಯಿಸ್ಕೋಬೇಕು ಅನ್ನೋದು ಬಿಟ್ಟರೆ ಇವರಿಗೆ ದೇಶದ ಮುಖ್ಯ ಸಮಸ್ಯೆಗಳ ಬಗ್ಗೆ, ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ, ಅದನ್ನ ಸರಿ ಮಾಡುವ ಯಾವ ಉದ್ದೇಶ ಕೂಡ ಇಲ್ಲ. ಇದರ ನಡುವೆ ನಾವು ಇನ್ನೊಂದು ಗಮನಿಸಬೇಕು, ಏನು ನೀವೇ ಹೇಳಿದ್ರಿ ಈಗ ಮಾತಾಡುವಾಗ, ಬಂಗಾಳದಲ್ಲಿ ದ್ವೇಷವನ್ನು ಬಿತ್ತಬೇಕು ಅಂತ ಈಗ ಗೀತೆಯನ್ನು ಚರ್ಚೆಯಲ್ಲಿ ಇಟ್ಕೊಂಡ್ರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂತ. ಇನ್ನೊಂದು ಅದೇ ಬಂಗಾಳದಲ್ಲಿ ಅದೇ ರವೀಂದ್ರನಾಥ್ ಠಾಗೂರವರು ಆಡಿದಂತಹ ಬರೆದಂತಹ ಇನ್ನೊಂದು ಗೀತೆ ಜನಗಣಮನ ಇವತ್ತು ರಾಷ್ಟ್ರಗೀತೆ ಆಗಿದೆ. ಜನಗಣ ಅಂದರೆ ಇವೆರಡರ ನಡುವೆ, ಒಂದೇ ಮಾತರಂ ಮತ್ತು ಜನಗಣಮನ ನಡುವೆ ಒಂಥರ ಎರಡೂ ನಡುವೆ ದ್ವೇಷ ಬಿತ್ತಲಿಕ್ಕೆ ಈ ಥರ ಚರ್ಚೆ ಆಗ್ತಿದೆ ಅಂತ ಅನ್ಸುತ್ತಾ? ನೋಡಿ, ಜನಗಣಮನ ರಾಷ್ಟ್ರಗೀತೆ ಇವರು ಇತ್ತೀಚೆಗೆ ಪದೇ ಪದೇ ಮಾತಾಡಿದ್ರು. ಈ ನಮ್ಮ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ರವೀಂದ್ರನಾಥ್ ಠಾಗೂರ್ ಅವರು ಜನಗಣಮನ ಬರೆದಿದ್ದು ಬ್ರಿಟಿಷ್ನ 5ನೇ ಜಾರ್ಜ್ ಅವನನ್ನು ಸ್ವಾಗತಿಸೋಕ್ಕೋಸ್ಕರ ಬರೆದಿದ್ದು ಅಂತ ಹೇಳಿದ್ರು. ಆಮೇಲೆ ಅದನ್ನ ಕ್ಷಮೆ ಕೇಳಿದ್ರು. ಪದೇ ಪದೇ ಅದನ್ನ ಮುಂದೆ ತರ್ತಾ ಇರ್ತಾರೆ ಯಾರು, BJP ಅವರು, RSS ಅವರು. ಅಂದ್ರೆ ಇವರು ಜನಗಣಮನವನ್ನ
ಹೇಗಾದರೂ ಮಾಡಿ ಅದನ್ನು ರಿಡಿಕ್ಯೂಲ್ ಮಾಡಬೇಕು, ಅದು ಸರಿ ಇಲ್ಲ ಅಂತ ಹೇಳಬೇಕು ಅಂತ. ಅದು ರಾಷ್ಟ್ರಕ್ಕೋಸ್ಕರ ಬರೆದಿದ್ದಲ್ಲ, ಬ್ರಿಟಿಷ್ ಇದಕ್ಕೋಸ್ಕರ ಬರೆದಿದ್ದು ಅಂತ. ವಾಸ್ತವ ಏನು ಅಂತಂದರೆ, ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಜಾರ್ಜ್ 5ನೇ ಜಾರ್ಜ್ ಬರುವಾಗ ಅವನೊಂದು ಸ್ವಾಗತ ಗೀತೆ ಬರೀರಿ ಅಂತ ಕೇಳ್ಕೊಳ್ಳಾಗ್ತದೆ 1911 ನಡೆದಂಥ ಇದರಲ್ಲಿ. ಆದರೆ ರವೀಂದ್ರನಾಥ್ ಟ್ಯಾಗೋರ್ ಒಪ್ಪಲ್ಲ. ಓಕೆ. ಅದೇ ಸಮಯದಲ್ಲಿ ಅವರು ರಾಷ್ಟ್ರಗೀತೆ ಜನಗಣಮನ ಬರೆದಿರ್ತಾರೆ. ಆಗ ಇನ್ನೊಬ್ಬರು ಅವ್ರಿಗೆ ಸ್ವಾಗತ ಗೀತೆ ಬರೀತಾರೆ, ಸ್ವಾಗತ ಗೀತೆ ಹಾಡಲಾಗ್ತದೆ. ಅದೇ ಅಧಿವೇಶನದಲ್ಲಿ ಜನಗಣಮನವನ್ನು ಹಾಡಲಾಗ್ತದೆ, ಆದರೆ ಸ್ವಾಗತ ಗೀತೆಯಾಗಿ ಅಲ್ಲ. ಆದರೆ ಆ ಟೈಮ್ನಲ್ಲೇನೆ ಈ ರೀತಿ ಆರೋಪಗಳು ಕೇಳಿಬರ್ತವೆ. ರವೀಂದ್ರನಾಥ್ ಟ್ಯಾಗೋರ್ ಅವರು 1937 ಅಥವಾ 39ನಲ್ಲಿ ಅವರ ಸ್ನೇಹಿತರಿಗೊಂದು ಬರೆದಂಥ ಪತ್ರದಲ್ಲಿ ಇದನ್ನ ಉಲ್ಲೇಖ ಮಾಡ್ತಾರೆ. ಈ ರೀತಿ ಆರೋಪಗಳು ಕೇಳಿಬಂದಿದ್ವು, ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ ಉತ್ತರಿಸೋದು ಕೂಡ ನನ್ನ ಘನತೆಗೆ ತಕ್ಕದಲ್ಲ, ಅದು ನನಗೆ ನಾನೇ ಅವಮಾನ ಮಾಡ್ಕೊಂಡಂಗೆ ಅಂತೇಳಿ ನಾನು ಉತ್ತರ ಕೊಡಕ್ಕೂ ಹೋಗ್ಲಿಲ್ಲ ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ. ನಾನು ಅದ್ರಿಗೆ ಅವ್ರಿಗೋಸ್ಕರ ಬರ್ದಿದ್ದಲ್ಲ ಅಂತ ಹೇಳ್ಬಿಟ್ಟಂತ. ಆದರೆ ಇವರು ವಿಷಯವನ್ನು ತಿರುಚಿಬಿಟ್ಟು ಪದೇ ಪದೇ ಸುಳ್ಳನ್ನ ಜನಗಣಮನದ ವಿರುದ್ಧ ಹೇಳುವಂಥದ್ದು. ಮತ್ತೆ ಜನಗಣಮನ ಕೂಡ ಅದರಲ್ಲೂ ಕೂಡ ಅನೇಕ ಸ್ಟ್ಯಾಂಜಗಳಿದೆ. ಅದರಲ್ಲೂ ಹಲವಾರು ಸ್ಟ್ಯಾಂಜಗಳನ್ನ ಬಿಟ್ಟು ಒಂದು ಸ್ಟ್ಯಾಂಜವನ್ನು ಮಾತ್ರ ತಗೊಳ್ಳಲಾಗಿದೆ ರಾಷ್ಟ್ರಗೀತೆಯಾಗಿ. ಇವ್ರಿಗೆ ಯಾಕೆ ಜನಗಣಮನದ ಬಗ್ಗೆ ಅಷ್ಟು ಒಲವಿಲ್ಲ ಅಂತಂದ್ರೆ, ಜನಗಣಮನ ಇಡೀ ದೇಶವನ್ನು ಸಮಗ್ರವಾಗಿ ತೋರಿಸುತ್ತೆ, ಎಲ್ಲರೂ ಒಂದು, ಮತ್ತೆ ಇಡೀ ದೇಶ ಸಮಗ್ರವಾಗಿ ತೋರಿಸುತ್ತದೆ. ಹಾಗಾಗಿ ಇವ್ರಿಗೆ ಒಲವಿಲ್ಲ. ಇವ್ರಿಗೆ ಬೇಕಾಗಿರೋದು ಆ್ಯಂಟಿ ಮುಸ್ಲಿಮು. ಅದರ ಮೂಲಕ ಹಿಂದೂಗಳನ್ನ ಧ್ರುವೀಕರಿಸ್ಬಿಟ್ಟು ಹಿಂದೂಗಳಿಗೇನು ಒಳ್ಳೇದು ಮಾಡಲ್ಲ ಇವರು. ಯಾಕೆಂತಂದರೆ ಇವ್ರು ನಿಜವಾದ ಹಿಂದೂಗಳೇ ಅಲ್ಲ, ಇವ್ರು ಹೇಳ್ತಿರೋದು ನಿಜವಾದ ಹಿಂದೂ ಧರ್ಮನೇ ಅಲ್ಲ. ಇವ್ರು ನಾವು ನಮ್ಮಂಥವ್ರು ಹೇಳ್ತಿರೋದು ನಿಜವಾದ ಹಿಂದೂ ಧರ್ಮ. ಯಾಕೆಂತಂದರೆ ಈ RSS ಅವ್ರು ಮಾತಾಡ್ತಾರಲ್ಲ, ಸಂತ ತುಕಾರಾಮ್ ಆಗಲಿ, ಭಾರತದ ಹಿಂದೂ ಧರ್ಮದ ಸಂತರು ನೀವು ಯಾರ್ಯಾರನ್ನು ಕರೀತಾರೋ, ತುಕಾರಾಮ್ ಆಗಿರ್ಬೋದು, ಸಂತ ತುಕಾರಾಮ್ ಆಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಈ ರೀತಿಯ ಹಿಂದೂ ಧರ್ಮದ ಸಂತರು ಅಂತ ನಾವೇನು ಯಾರ್ಯಾರನ್ನ ಕನ್ಸಿಡರ್ ಮಾಡ್ತೀವೋ ಅವರು ಹೇಳಿರುವ ಒಂದು ಮಾತನ್ನು RSS ಮಾತಾಡಲ್ಲ. ಹಿಂಗಿರುವಾಗ ಇವ್ರು ಹೆಂಗೆ ಹಿಂದೂ ಧರ್ಮನ ಪ್ರತಿನಿಧಿಸ್ತಾರೆ? ಇವರು ಅದೇ ಒಂದೇ ಮಾತರಂನಲ್ಲಿ ಕಡೆಯ ಫಸ್ಟ್ 2 ಸ್ಟ್ಯಾಂಜ್ ಆದಮೇಲೆ ಉಳಿದ ಸ್ಟ್ಯಾಂಜಗಳು ಮುಸ್ಲಿಂ ವಿರೋಧಿ ಇದನ್ನ ಕೆರಳಿಸೋದ್ರಿಂದ ಆ ಕಾರಣಕ್ಕೆ ಅದಿಷ್ಟವೇ ಹೊರ್ತು ಇವ್ರಿಗೆ ಅದರಲ್ಲಿ ದೇಶವನ್ನು ಹೊಗಳಿದ್ರೆ ಅನ್ನೋ ಕಾರಣಕ್ಕೆ ಇಷ್ಟ ಅಲ್ಲ. ಅದೇ ಕಾರಣಕ್ಕೆ ದೇಶವನ್ನು ಹೊಗಳಿರ್ಬೋದು, ದೇಶವನ್ನು ಸಮಗ್ರವಾಗಿ ತೋರಿಸಿರ್ತಕ್ಕಂಥದ್ದಿಲ್ಲ. ನಮ್ಮ ದೇಶ ಎಷ್ಟು ಗ್ರೇಟ್ ಅಂತ ತೋರಿಸಿರ್ತಕ್ಕಂಥ ಜನಗಣಮನ ಇದೆಯಲ್ಲ, ಅಷ್ಟು ಗ್ರೇಟ್ ಅಂತ ತೋರಿಸಿರೋ ಗೀತೆ ಆಗಿದ್ರೂ ಕೂಡ ಅದ್ರ ಬಗ್ಗೆ ಇವ್ರಿಗೆ ಯಾಕೆ ಒಲವಿಲ್ಲ? ಯಾಕೆ ಅಂತಂದರೆ ಅದು ದೇಶವನ್ನು ಒಂದು ಎಲ್ಲರೂ ಒಟ್ಟಾಗಿ ಬಾಳುವ ಒಂದು ಗ್ರೇಟ್ ಇದ್ರಲ್ಲಿ ತೋರಿಸಿದೆ ಜನಗಣಮನ. ಇದು ಅದೇ BJPಗೆ RSSಗೆ ಅದು ಇಷ್ಟ ಇಲ್ಲ. ಅದೇ ಒಂದೇ ಮಾತ್ರದಲ್ಲಿ ಮೊದಲನೇ 2 ಸ್ಟ್ಯಾಂಜ್ ಉಳಿದ ಸ್ಟ್ಯಾಂಜ್ಗಳು ಮುಸ್ಲಿಂ ವಿರೋಧಿ ಇದಾಗಿರೋದ್ರಿಂದ ಅವ್ರಿಗೆ ಇಷ್ಟ. ಅದಕ್ಕೋಸ್ಕರನೇ ಅವರು ಜನಗಣಮನವನ್ನು ಚಾನ್ಸ್ ಸಿಕ್ಕಿದಾಗ ಅದನ್ನು ಒಂಚೂರು ಅದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಅದನ್ನು ಒಪ್ಪದೇ ಇರೋದು, ರಾಷ್ಟ್ರಧ್ವಜವನ್ನು ಒಪ್ಪದೇ ಇರೋದು, ಒಂದೇ ಮಾತರನ್ನು ಉಳಿದೆಲ್ಲ ಚಲನೆಗಳು ಸೇರ್ಕೊಂಡು ಬೇಕು ಅಂತ ಕೇಳ್ತಾರೆ. ಈ ಕಾರಣಕ್ಕೆ ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಈ ಮಾತಿಗೆ ನೀವು ಬದ್ಧವಾಗಿರ್ತೀರೋ ನಂಗೆ ಗೊತ್ತಿಲ್ಲ. ಹಿಂದೂ ಧರ್ಮವನ್ನು RSS ಪ್ರತಿನಿಧಿಸಲ್ಲ ಅಂತ ಹೇಳಿದ್ರಿ. ಆದರೆ ಮೋಹನ್ ಭಾಗವತ್ ಅವರು ಇದೇ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ, ನಾಳೆನೇ ಮನಸ್ಸು ಮಾಡಿದ್ರೆ ದೇಶದಲ್ಲಿರುವ 140 ಕೋಟಿ ಜನರು ಹಿಂದೂ ಧರ್ಮಕ್ಕೆ ಪರಿವರ್ತನೆ ಆಗ್ಬೋದು, ಹಿಂದೂ ರಾಷ್ಟ್ರ ಆಗತ್ತಿದು ಅಂತಾರೆ. ಅದೇ ಅವರು ಮಾತಾಡ್ತಕ್ಕಂಥ ಅವರ ಕಲ್ಪನೆಯ ಹಿಂದೂ ರಾಷ್ಟ್ರ ಇದೆಯಲ್ಲ, ಅದು ಪಕ್ಕಾ ವರ್ಣಾಶ್ರಮ ಪದ್ಧತಿಯ ಜಾತಿಗಳ ನಡುವೆ ಒಂದು ಶ್ರೇಣೀಕೃತವಾದ ಸಮಾಜ ಇರ್ತಕ್ಕಂಥ ಕಲ್ಪನೆ ಅವ್ರದ್ದು. ಅವರು ಹೇಳ್ತಾ ಇರ್ತಕ್ಕಂಥ ಭಾರತ ಏನಿದೆ, ಹಿಂದೂ ರಾಷ್ಟ್ರ ಏನಿದೆ, ಅದು ಬ್ರಾಹ್ಮಣತ್ವ ತುಂಬಿರ್ತಕ್ಕಂಥ ಜಾತಿಗಳ ನಡುವೆ, ಸಮುದಾಯಗಳ ನಡುವೆ ಅಂತರ ಇರತಕ್ಕಂಥ ಒಂದು ಹಿಂದೂ ರಾಷ್ಟ್ರ ಅವರ ಕಲ್ಪನೆ. ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ನಾಯಕರು ಯಾರಿದ್ರಲ್ಲ, ಅದು ಗಾಂಧಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಪಟೇಲ್, ನೆಹರು, ರವೀಂದ್ರನಾಥ್ ಟ್ಯಾಗೋರ್, ನಮ್ಮ ಎಲ್ಲ ಸ್ವತಂತ್ರ ಹೋರಾಟದ ನಾಯಕರ ಭಾರತದ ಕಲ್ಪನೆಯೇ ಬೇರೆ. ಇವರೆಲ್ಲರ ಭಾರತದ ಕಲ್ಪನೆ ಕಾನ್ಸ್ಟಿಟ್ಯೂಷನಲ್ಲಿ ಮೂಡಿ ಬಂದಿದೆ. ಇವರೆಲ್ಲರ ಭಾರತದ ಕಲ್ಪನೆ, ಅಂಬೇಡ್ಕರ್ ಅವರ ಭಾರತದ ಕಲ್ಪನೆ ಯಾವುದು ಅಂತಂದರೆ ಸಮಾನತೆ ಇರತಕ್ಕಂಥ ಭಾರತದ ಕಲ್ಪನೆ. ಸಮಾನತೆ ಇರುವ ಭಾರತ ಇವರಿಗೆ ಇಷ್ಟ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು RSS ಹಿಂದೂ ಧರ್ಮವನ್ನು ಪ್ರತಿನಿಧಿಸುವುದಿಲ್ಲ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಮತ್ತೆ ಹೇಳ್ತೀನಿ, RSS ಹಿಂದೂ ಧರ್ಮವನ್ನು ಪ್ರತಿನಿಧಿಸುವುದಿಲ್ಲ. ಅವ್ರು ಆ್ಯಕ್ಚುಲಿ ಹಿಂದೂ ಧರ್ಮದ ವ್ಯಾಖ್ಯಾನವನ್ನೇ ಹಾಳು ಮಾಡ್ತಾ ಇದ್ದಾರೆ. ನಮ್ಮಂಥವರೆಲ್ಲ ಧೈರ್ಯವಾಗಿ ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳ್ಬೋದು, ನಾವು ನಿಜವಾದ ಹಿಂದೂಗಳೇ ಹೊರತು ಅವರಲ್ಲ. ಈಗ ಮತ್ತೆ ಒಂದೇ ಮಾತರಂ ಚರ್ಚೆಗೆ ಬರೋದಾದರೆ, ಒಂದೇ ಮಾತರಂ ಗೀತೆ ಮೊದಲು ಬಂದದ್ದು 1874ರಲ್ಲಿ, 74-75ರಲ್ಲಿ. ಅದು ಆನಂದ ಮಠ ಕಾದಂಬರಿಯಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿದಂಥ ಆನಂದ ಮಠ ಕಾದಂಬರಿ. ಆ ಕಾದಂಬರಿ ಬ್ರಿಟಿಷರ ಓಲೈಕೆಗಾಗಿತ್ತು, ಅಂದರೆ ಬ್ರಿಟಿಷರ ಪರವಾಗಿತ್ತು ಅಂತ ಈಗೊಂದು ಚರ್ಚೆ ಇದ್ದಿದೆ. ಸೊ ಹಾಗಿರುವಾಗ ಇದು ರಾಷ್ಟ್ರ ಪ್ರೇಮವನ್ನು ಹೇಗೆ ಹೇಳುತ್ತೆ ಅಂತ? ಆ್ಯಕ್ಚುಲಿ ಇತಿಹಾಸದ ದಾಖಲೆಗಳ ಪ್ರಕಾರ ಒಂದೇ ಮಾತರಂ ಗೀತೆಯನ್ನು ಮೊದಲು 1875 1875ರಲ್ಲಿ ಬರೀತಾರೆ. ಆಗ ಮೊದಲನೇ 2
ಪ್ಯಾರಾಗಳನ್ನ ಮಾತ್ರ ಬರೆದಿರ್ತಾರೆ. ಹ್ಮ್. ಅದಾದ್ಮೇಲೆ ಆನಂದ ಮಠ ಕಾದಂಬರಿ 1882ರಲ್ಲಿ ಪ್ರಕಟ ಆಗುತ್ತೆ. ಹೌದು. ಆಗ ಮತ್ತಷ್ಟು ಸಾಲುಗಳನ್ನ ಸೇರಿಸಿ ಈ ಒಂದೇ ಮಾತರಂ ಗೀತಿನ ಆ ಆನಂದ ಮಠ ಕಾದಂಬರಿನಲ್ಲಿ ಬಂಕಿಂಚಂದ್ರ ಚಟರ್ಜಿ ಅವರು ಸೇರಿಸ್ಕೊಂಡಿರ್ತಾರೆ. ಹ್ಮ್. ಮತ್ತು ಆ ಕಾದಂಬರಿ ಏನಿದೆ, ಆ ಕಾದಂಬರಿ ಪ್ರಕಟ ಆಗಿದ್ದು 1882ರಲ್ಲಿ ಆಗಿದ್ರೂ ಕೂಡ ಆ ಕಾದಂಬರಿಯ ಕಾಲಘಟ್ಟ 100 ವರ್ಷಕ್ಕಿಂತಂದು 1770 ಇಸವಿಯ ಆಸುಪಾಸಿನ ನಡುವೆ ನಡೆದಂತ ಘಟನೆಗಳನ್ನ ಆಧರಿಸಿ ಬರೆದಿರ್ತಕ್ಕಂಥ ಕಾದಂಬರಿ. ಆ 1770 ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ, ಅದಕ್ಕಿಂತ ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಸಿರಾಜುದ್ದೌಲನ್ನ ಸೋಲಿಸಿ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ತಾವು ನೇರವಾಗಿ ಅಧಿಕಾರ ತಗೊಳ್ತಾರೆ ಆ ಪ್ರಾಂತ್ಯದಲ್ಲಿ, ಕೋಲ್ಕತ್ತಾ ಪ್ರಾಂತ್ಯದಲ್ಲಿ. ಮತ್ತೆ ಆಗ ಬ್ರಿಟಿಷರು ಅವರೇನು ಮಾಡ್ತಾ ಇರ್ತಾರೆ ಅಂತಂದ್ರೆ, ಕೆಲವು ಮುಸ್ಲಿಂ ದೊರೆಗಳ ಮೂಲಕ, ಮುಸ್ಲಿಂ ಪಾಳೆಗಾರರ ಮೂಲಕ ಮತ್ತು ಕೆಲವು ಹಿಂದೂ ಪಾಳೆಗಾರರ ಮೂಲಕ ರೈತರನ್ನ ಸುಲಿಗೆ ಮಾಡ್ತಾ ಇರ್ತಾರೆ. ರೈತರನ್ನ ಸುಲಿಗೆ ಮಾಡ್ತಾ ಇದ್ದ ಯಾರು ಆಕ್ಚುಲಿ ಸುಲಿಗೆ ಮಾಡ್ತಿದ್ದು ಬ್ರಿಟಿಷರು. ಯಾರ ಮೂಲಕ ಸುಲಿಗೆ ಮಾಡ್ತಾ ಇರ್ತಾರೆ? ಅವರು ಸುಲಿಗೆ ಮಾಡ್ತಾ ಇದ್ದಿದ್ದು ಕೆಲವು ಮುಸ್ಲಿಂ ದೊರೆಗಳ ಮೂಲಕ ಅಥವಾ ಮುಸ್ಲಿಂ ಪಾಳೆಗಾರರ ಮೂಲಕ ಮತ್ತು ಕೆಲವು ಹಿಂದೂ ಪಾಳೆಗಾರರ ಮೂಲಕ ಅವರು ರೈತರ ಹತ್ರ ಸುಲಿಗೆ ಮಾಡ್ತಾ ಇರ್ತಾರೆ. ಆ ರೈತರ ಹತ್ರ ಸುಲಿಗೆ ಏನಾಗ್ತಾ ಇರುತ್ತೆ ಅಂದ್ರೆ, ಅತಿ ಹೆಚ್ಚಿನ ಮಟ್ಟದ ಕಂದಾಯ ಕಟ್ಸ್ಕೊಳ್ಳೋದು, ತೆರಿಗೆ ಕಟ್ಸ್ಕೊಳ್ಳೋದು, ಇದ್ರ ಸುಲಿಗೆ ಮಾಡ್ತಾ ಇರ್ತಾರೆ. ಮತ್ತೆ ಇಂಥದ್ದೇ ಬೆಳೀರಿ ಅಂತ ಹೇಳ್ತಕ್ಕಂಥದ್ದೆಲ್ಲ. ಆ ಒಂದು ಸುಲಿಗೆಯ ವಿರುದ್ಧ ಹಿಂದೂ ಸನ್ಯಾಸಿಗಳು ಮತ್ತೆ ಮುಸ್ಲಿಂ ಫಕೀರರು ಇಬ್ಬರು ಕೂಡ ದಂಗೆ ಹೇಳ್ತಾರೆ, ದೊಡ್ಡ ಹೋರಾಟ ಮಾಡ್ತಾರೆ. ಹಿಂದೂ ಸನ್ಯಾಸಿಗಳು ದಂಗೆ ಹೇಳ್ತಾರೆ, ಮುಸ್ಲಿಂ ಫಕೀರರು ಕೂಡ ದಂಗೆ ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ದಂಗೆ ಹೇಳ್ತಾರೆ. ಆದ್ರೆ ಆನಂದ ಮಠ ಕಾದಂಬರಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೇವಲ ಆಕ್ಚುಲಿ ಲೂಟಿ ಮಾಡಿಸಿದ್ದು ಯಾರು? ಬ್ರಿಟಿಷರು. ಆ ಲೂಟಿ ಮಾಡಿಸ್ಲಿಕ್ಕೆ ಅಲ್ಲಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತ ಮುಸ್ಲಿಂ ಪಾಳೆಗಾರರನ್ನ, ಹಿಂದೂ ಪಾಳೆಗಾರರನ್ನ ಬಳಸ್ಕೊಂಡ್ರು, ಮುಸ್ಲಿಂ ನವಾಬರುಗಳನ್ನ, ಹಿಂದೂ ಪಾಳೆಗಾರರನ್ನ. ಆದರೆ ಈ ಕಾದಂಬರಿಯಲ್ಲಿ ಏನು ಮಾಡಿದ್ದಾರೆ ಬಂಕಿಂಚಂದ್ರ ಚಟರ್ಜಿ ಅವರು, ರೈತರನ್ನ ಸುಲಿಗೆ ಮಾಡ್ತಾ ಇದ್ದಿದ್ದು ಮುಸ್ಲಿಂ ನವಾಬರು ಮಾತ್ರ ಅನ್ನೋ ಥರ ಚಿತ್ರಿಸಿ, ಅವ್ರ ವಿರುದ್ಧ ಹಿಂದೂ ಸನ್ಯಾಸಿಗಳು ಮಾತ್ರ ಹೋರಾಡ್ತಾ ಇದ್ರು ಅಂತ ಚಿತ್ರಿಸಿ, ಆ ಹಿಂದೂ ಸನ್ಯಾಸಿಗಳು ಅಂತ ಯಾರನ್ನ ಆ ಕಾದಂಬರಿಯಲ್ಲಿ ಪಾತ್ರವಾಗಿ ತಗೊಳ್ತಾರೋ ಆ ಪಾತ್ರಗಳ ಕೈಲಿ ಅವ್ರು ಹೇಳ್ಸಿದ್ದಾರೆ, ನಮ್ಮನ್ನ ಕಾಪಾಡ್ತಕ್ಕಂಥವ್ರು ಬ್ರಿಟಿಷರು ಈ ಹಿಂದೂ ದೇಶವನ್ನ ಕಾಪಾಡ್ತಾರೆ, ಹಿಂದೂ ಧರ್ಮವನ್ನ ಕಾಪಾಡ್ತಾರೆ, ನಾವು ಬ್ರಿಟಿಷರ ಜೊತೆ ಇರಬೇಕು ಅನ್ನೋ ಮಾತುಗಳನ್ನ ಹೇಳಿಸಿದ್ದಾರೆ. ಅಂದ್ರೆ ಇದು ಸ್ಪಷ್ಟವಾಗಿ ಬ್ರಿಟಿಷರ ಪರವಾದ, ಮುಸ್ಲಿಂ ವಿರೋಧಿಯಾದ ಒಂದು ಕಾದಂಬರಿ. ಮತ್ತು ಅವರು ಫ್ಯಾಕ್ಟ್ ಏನಾಗಿತ್ತೋ 1770 ಇಸ್ವಿ ಆಸುಪಾಸಿನಲ್ಲಿ ನಿಜವಾದ ಫ್ಯಾಕ್ಟ್ ಏನಾಗಿತ್ತೋ ಅದನ್ನ ತಿರುಚಿ, ಕೇವಲ ಮುಸ್ಲಿಂ ನವಾಬರು ಮಾತ್ರ ಲೂಟಿ ಮಾಡ್ತಾ ಇದ್ರು, ಅವ್ರ ವಿರುದ್ಧ ಹಿಂದೂ ಸನ್ಯಾಸಿಗಳು ಹೋರಾಡ್ತಾ ಇದ್ರು ಅಂತ ಫ್ಯಾಕ್ಟ್ ಅನ್ನು ತಿರುಚಿ ಬರೆದಿದ್ದಾರೆ. ಹಾಗಾಗಿಯೇ ಬಹುಶಃ ಅವರು ಆ ಕಾದಂಬರಿ ಬರೆದಾಗ ಒಂದೇ ಮಾತ್ರ ಸೇರಿಸಿದ್ರಲ್ಲ, ಅದರಲ್ಲಿ ಮೊದಲ 2 ಸ್ಟ್ಯಾಂಜಾಗಳ ಜೊತೆಗೆ ಉಳಿದಿದ್ದನ್ನು ಸೇರಿಸಿದ್ರು. ಉಳಿದ ಸ್ಟ್ಯಾಂಜಾಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅದು ಭಾರತ ಮಾತೆಯನ್ನ ಚಂಡಿ, ದುರ್ಗೆ ಅಂತೆಲ್ಲ ಇದು ಮಾಡಿ ಆ ಮುಸ್ಲಿಮರ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸುವ ಶಕ್ತಿಯಾಗಿ ಅದನ್ನು ಬರೆದಿರೋದ್ರಿಂದ ಈ RSSನವ್ರಿಗೆ, BJP-ಅವ್ರಿಗೆ ಅದು ಖುಷಿ ಕೊಡುವಂಥ ವಿಷಯ. ಆದರೆ ಮೊದಲ 2 ಚರಣಗಳ ಸ್ಟ್ಯಾಂಜ ಏನಿತ್ತು ಅದನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊಟ್ಟ ಮೊದಲ ಬಾರಿಗೆ 1895ನೇ ಇಸ್ವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದನ್ನ ಹಾಡ್ತಾರೆ, ರಾಗ ಹಾಕಿ ಹಾಡ್ತಾರೆ. ಆಮೇಲೆ ಅದು ಇಡೀ ಸ್ವಾತಂತ್ರ್ಯ ಹೋರಾಟದ ಒಂದು ದೊಡ್ಡ ಪಯಣದಲ್ಲಿ ಇದು ಒಂದೇ ಮಾತರಂ ಅನ್ನೋದು, ಅದರಲ್ಲೂ ಮೊದಲ 2 ಸ್ಟ್ಯಾಂಜಗಳು ಒಂದೇ ಮಾತರಂ ಅನ್ನೋದು ಒಂದು ದೊಡ್ಡ ಘೋಷ ಗೀತೆ. ಒಂದೇ ಮಾತರಂ ಅಂತೇಳಿ ಜೈಲ್ಗೆ ಹೋಗುವಾಗಲಿ, ಈವನ್ ಗಲ್ಲಿಗೆ ಏರಿಸುವಾಗಲೂ ಕೂಡ ಒಂದೇ ಮಾತರಂ ಅಂತ ಒಂದು ಪ್ರತಿಯೊಬ್ಬ ಭಾರತೀಯನ ಮೈ ಮನಸ್ಸಲ್ಲೂ ರೋಮಾಂಚನಗೊಳಿಸ್ತಾ ಇದ್ದಂಥ ಒಂದು ಘೋಷಗೀತೆ ಒಂದೇ ಮಾತರಂ. ಇದು ವಿಷಯ. ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಸಂಘ ಪರಿವಾರದವರಿಗೆ ಅರ್ಥಾತ್ BJP ಅವರಿಗೆ ಕೋಮು ದ್ವೇಷ ಬಿಟ್ಟರೆ ಬೇರೆ ವಿಚಾರಗಳೇ ಚರ್ಚೆಗಿಲ್ವಾ? ಆಮೇಲೆ ಇನ್ನೊಂದು ಯಾಕೆ ಈ ಮಾತು ಕೇಳಬೇಕು ಅನಿಸ್ತು ಅಂದರೆ, ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ. ದೆಹಲಿಯಲ್ಲಿ RSSನ ಒಂದು ದೊಡ್ಡ ಕಚೇರಿ ಕಟ್ತಾರೆ, ಸುಮಾರು 150 ಕೋಟಿಗಳು ಖರ್ಚು ಮಾಡಿ. ಆ ಕಚೇರಿಯ ಪಾರ್ಕಿಂಗ್ ಆಗಿ ಅದ್ರ ಪಕ್ಕದಲ್ಲಿರುವ ಒಂದು ದೇವಸ್ಥಾನವನ್ನು ಕೆಡುತ್ತಾರೆ. ಆದರೆ ಈ RSSನವ್ರು ಹೇಳುವ ಹಿಂದೂ ಧರ್ಮವಾಗಲಿ, ನಾವು ಹಿಂದೂ ದೇವರುಗಳನ್ನು ಕಾಪಾಡ್ತೀವಿ ಅನ್ನೋದಾಗಲಿ, ಇದು ಎಲ್ಲಿ ಅಂತ ಇವರು ಒಂದು ಪಾರ್ಕಿಂಗ್ಗೋಸ್ಕರ ದೊಡ್ಡ ದೇವಸ್ಥಾನವನ್ನೇ ಕೆಡವಿ ಪಾರ್ಕಿಂಗ್ ಆಗಿ ನಿರ್ಮಾಣ ಮಾಡ್ತಾರಲ್ಲ ಒಂದು ಬಿಲ್ಡಿಂಗ್ನ. RSSನ ಈ ಕೋಮು ದ್ವೇಷ ಬಿಟ್ಟರೆ ಬೇರೆ ವಿಚಾರಗಳೇ ಇಲ್ವಾ ಚರ್ಚೆಗೆ? ಇಲ್ಲ ನೋಡಿ, ಅವರು RSS ಬಿಲ್ಡಿಂಗ್ ಕಟ್ಟಕ್ಕೋಸ್ಕರ ಪಕ್ಕದಲ್ಲಿ ದೇವಸ್ಥಾನ ಕೆಡೋದ್ರು. ಹೌದು. ಅಕಸ್ಮಾತ್ ಯಾರು ಕ್ರಿಶ್ಚಿಯನ್ಸು ಅಥವಾ ಮುಸ್ಲಿಮ್ಸು ಏನಾದರೂ ಒಂದು ಸಣ್ಣ ದೇವಸ್ಥಾನ ಕೆಡೋದು ಬೇಡ, ಒಂದು ಸ್ವಲ್ಪ ಹಾನಿ ಮಾಡಿದ್ದಿದ್ರು ಇವರು ಎಷ್ಟರ ಮಟ್ಟಿಗೆ ಅದರ ದೊಡ್ಡ ಗಲಾಟೆ ಎಬ್ಬಿಸ್ತಾ ಇದ್ರು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದ್ರೆ ಇವರಿಗೆ ದೇವರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ತೋರಿಸ್ಕೊಳ್ತಾರಲ್ಲ, ಅದು ಜಸ್ಟ್ ಇವರ ಲಾಭಕ್ಕೋಸ್ಕರ, ಅದನ್ನ ಹಿಂದೂಗಳಲ್ಲಿ ಮುಸ್ಲಿಂ ದ್ವೇಷದ ಇದನ್ನ ಹಬ್ಬಿಸ್ಲಿಕ್ಕೋಸ್ಕರ ಅಷ್ಟೇ. ನೀವೇ ಗಮನಿಸಿರ್ತೀರಾ, ಎಲ್ಲಾದರೂ ಹಿಂದೂ ಯುವಕ ಯುವತಿಯರು, ಹಿಂದೂ ಯುವಕರು ಎಲ್ಲಾದರೂ ಕೊಲೆ ಆದರೆ
ಆ ಕೊಲೆಯಲ್ಲಿ ಮುಸ್ಲಿಮರು ಯಾರಾದರೂ ಭಾಗವಹಿಸಿದ್ರೆ ಮಾತ್ರ ಇವರು ಗಲಭೆ ಮಾಡೋದು, ದೊಡ್ಡ ಪ್ರತಿಭಟನೆ ಮಾಡೋದು ಗಮನಿಸಿರ್ತೀರ. ಆದರೆ ಅದೇ ಹಿಂದೂ ಯುವಕರು ಇನ್ನೊಬ್ಬ ಹಿಂದೂಗಳಿಂದನೇ ಕೊಲೆ ಆದರೆ, ಅಥವಾ ದೇಶದಲ್ಲಿ ದಿನ ಎಷ್ಟು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ, ಎಲ್ಲರೂ ದನಿ ಎತ್ತಿದಾರ? ಮತ್ತೆ ಎಷ್ಟೋ ದೇವಸ್ಥಾನಗಳಿಗೆ ಇವತ್ತು ದಲಿತರಿಗೆ ಪ್ರವೇಶ ಇಲ್ಲದ ದನಿ ಎತ್ತಿದ್ದಾರೆ ಇವರು? ಇಲ್ಲ. ಎಲ್ಲಿ ಹಿಂದೂ ಮುಸ್ಲಿಂ ಎಲಿಮೆಂಟ್ ಬರುತ್ತೆ ಅಲ್ಲಿ ಮಾತ್ರ ಇವರು ಕೈ ಹಾಕೋದು ಮತ್ತು ಅದ್ರ ಮೂಲಕ ತಮ್ಮ ಲಾಭವನ್ನು ಪಡ್ಕೊಳ್ಳೋದಷ್ಟೇ. ಈಗ ಒಂದೇ ಮಾತರಮ್ಮಲ್ಲಿ ಅದೇ ನಾವು ಮೊದಲು ಚರ್ಚೆ ಮಾಡುವಾಗ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು, ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಈ ಒಂದೇ ಮಾತರಮ್ನ ತುಂಡರಿಸಿದ್ದೇ ದೇಶದ ವಿಭಜನೆಗೆ ಕಾರಣ ಅಂತ ಹೇಳಿದರು. ಅದು ಹೋಗಲಿ, ಇನ್ನು RSS ಅದರಲ್ಲೂ ವಿರೋಧ ಪಕ್ಷಗಳು ಅದಕ್ಕೆ ತಿರುಗಾಗಿ ಪ್ರಶ್ನೆ ಕೇಳಿದಾಗ ನಿಮ್ಮ RSSನ ಯಾವುದಾದ್ರೂ ಒಬ್ಬರು ನಾಯಕರು ಈ ಒಂದೇ ಮಾತರಂ ಗೀತೆಯನ್ನು ಹೇಳಿ ಜೈಲಿಗೆ ಹೋಗಿದ್ದಾಗಲಿ, ಸ್ವತಂತ್ರ ಘೋಷವನ್ನು ಕೂಗಿದ್ದಾಗಲಿ ಒಂದು ಉದಾಹರಣೆ ಕೊಡಿ ಅಂದರೆ ಅವ್ರು ಸೈಲೆಂಟ್ ಆಗ್ತಾರೆ. ಈ ಥರ ವಿಪಕ್ಷಗಳ ಉತ್ತರಗಳಿಗೆ ಸೈಲೆಂಟ್ ಆಗಿಬಿಡ್ತಾರೆ ಇಬ್ಬರು. ಅಂದರೆ ನೀವೇ ಆರಂಭದಲ್ಲಿ ಹೇಳಿದ್ರಿ, ಅವರ ತಲೆ ಕೆಳಗಾಗ್ಬಿಡುತ್ತೆ. ಅವ್ರೇನು ಈ ಚರ್ಚೆಯನ್ನು ಇಟ್ಕೊತಾರೆ. ಈಗ ಈ ಒಂದೇ ಮಾತರಂ ಗೀತೆಯನ್ನು ಚರ್ಚೆ ಯಾರು ಮಾಡಬೇಕು ಅಂತ ಹೇಳಿದ್ರು ಅದನ್ನು ಮೋದಿ ಅಮಿತ್ ಶಾ ಹುಡುಕ್ತಿದ್ದಾರೆ ಅನ್ನೋ ರೀತಿಯಲ್ಲಾಗತ್ತೆ. ಅಭಿವೃದ್ಧಿ ವಿಚಾರಗಳು ಇಷ್ಟೊಂದು ಇರುವಾಗ ಇದು ಚರ್ಚೆ ಅವಶ್ಯಕತೆ ಇತ್ತಾ ಅನ್ನೋದು ಮತ್ತು ನಂದು ಅದೇ ಪ್ರಶ್ನೆ ಆಗುತ್ತೆ. ಯಾಕಂದರೆ 2 ದಿನಗಳ ಚರ್ಚೆ, ಸೆಷನ್ಗಳು ನಡೆಯೋದೇ ಕೇವಲ ಕಡಿಮೆ ದಿನಗಳು. ಈಗ ಸೆಷನ್ಗಳ ದಿನಗಳನ್ನು ಕಡಿಮೆ ಮಾಡಿದ್ದಾರೆ. ಈಗಿರುವಾಗ ಏನು ಅವಶ್ಯಕತೆ ಇರಲೇ ಇಲ್ಲ ಅನ್ನೋದು ನಾನು ಪದೇ ಹೇಳಿದ್ದೀನಿ. ಮತ್ತೆ ನೀವು ಇಲ್ಲೊಂದು ಮಾತು ಹೇಳಿದ್ರಲ್ಲ, 4 ಜನದ ಸಂಜಯ್ ಸಿಂಗ್ ಹೇಳಿದ್ರು, ಆಮ್ ಆದ್ಮಿ ಪಾರ್ಟಿ ಅವರು ಮಾತಾಡ್ತಾ ಹೇಳಿದ್ರು, 4 ಜನ RSSನವರು ಒಂದೇ ಮಾತರಂ ಘೋಷಣೆ ಕೂಗಿ ಜೈಲ್ಗೆ ಹೋಗಿರೋದಿದ್ರೆ, ಅಥವಾ ಶಿಕ್ಷೆ ಅನುಭವಿಸದಿದ್ರೆ, ಅಥವಾ ಒಂದೇ ಮಾತರಂ ಘೋಷಣೆ ಕೂಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸೋದು ಎಕ್ಸಾಂಪಲ್ ಇದ್ರೆ ಹೇಳಿ ಅಂತ ಕೇಳ್ಬಿಟ್ರು ಸಂಜಯ್ ಸಿಂಗ್ ಅವರು. RSSಗೆ ಸೇರಿದ ಅಥವಾ ಹಿಂದೂ ಮಹಾಸಭಾಕ್ಕೆ ಸೇರಿದ ಕೇವಲ 4 ಜನದ್ದು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಕೇವಲ 4 ಜನದ ಹೆಸರು ಹೇಳಿ ಅಂತಂದ್ರೆ ಅವ್ರ ಹತ್ರ ಇಲ್ಲ ಉತ್ತರ. ಯಾಕೆ ಅಂತಂದ್ರೆ ಅಲ್ಲ, ಅವ್ರು ಮಾತನಾಡ್ತಾ ಸಂಜಯ್ ಸಿಂಗ್ ಇನ್ನೊಂದು ನಾನು ಇದನ್ನ ಮೆನ್ಷನ್ ಮಾಡಲೇಬೇಕು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಖುದಿರಾಮ್ ಬೋಸ್ ಇಂಥವ್ರು ಒಂದೇ ಮಾತರಂ ಅಂತ ಹೇಳಿ ನೇಣಿಗೆ ಏರುವಾಗ ನೀವೇನ್ ಮಾಡ್ತಿದ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ನಿಮ್ಮ RSSನವ್ರು ಏನ್ ಮಾಡ್ತಿದ್ರು ಅಂತ ಕೇಳ್ತಾರೆ. ಹೌದು, ಈಗ ಹಿಂದೂ ಮಹಾಸಭಾದವರಾಗ್ಲಿ RSSನವರಾಗ್ಲಿ ಯಾರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸೇ ಇಲ್ಲ ಅವರು. ಹೆಡ್ಗೇವಾರ್ ಮಾತ್ರ 1920ನಲ್ಲಿ ಭಾಗವಹಿಸಿ ಒಂದ್ಸಲ ಜೈಲಿಗೆ ಹೋದ್ರೆ, ಆಮೇಲೆ ಜೈಲಿಂದ ಈಚೆ ಬಂದಮೇಲೆ ಯಾವತ್ತೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಇವ್ರಿಗೆ ಉದಾಹರಣೆಗಳೇ ಇಲ್ಲ. ಇನ್ಫ್ಯಾಕ್ಟ್ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸದೆ ನ್ಯೂಟ್ರಲ್ ಆಗಿ ಇರಲಿಲ್ಲ. ಅವರು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾ ಇದ್ರು. RSSನವರೆಲ್ಲ ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಬ್ರಿಟಿಷರ ಆರ್ಮಿಗೆ ಸೇರ್ಕೊಳ್ಳಿ ಅಂತ ಯುವಕರನ್ನ ಪ್ರೇರೇಪಿಸ್ತಾ ಇದ್ರು. ಮತ್ತೆ 1939 ಇದರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಭಾರತೀಯರನ್ನ ಏನನ್ನೂ ಕೇಳ್ದೇನೆ ಇಂಡಿಯಾನ ಯುದ್ಧದಲ್ಲಿ ತೊಡಗಿಸ್ಕೊಂಡ್ರಲ್ಲ ಬ್ರಿಟಿಷರು. ಅದನ್ನ ವಿರೋಧಿಸಿ ಕಾಂಗ್ರೆಸ್ಸು ಅದೆಷ್ಟೋ ಒಂದು ಸ್ಟೇಟ್ಗಳಲ್ಲಿ ಗೆದ್ದಿರುತ್ತೆ ಎಲೆಕ್ಷನ್. ಆಗ ಫಸ್ಟ್ ಟೈಮ್ ಎಲೆಕ್ಷನ್ ನಡೀತದೆ, ಪ್ರಾವಿನ್ಸ್ ಎಲೆಕ್ಷನ್ಸು. ಅಲ್ಲಿಂದೆಲ್ಲ ರಾಜೀನಾಮೆ ಕೊಡುತ್ತೆ ಕಾಂಗ್ರೆಸ್ಸು. ಆದರೆ ಹಿಂದೂ ಮಹಾಸಭಾ ಆಗಲಿ ಮುಸ್ಲಿಂ ಲೀಗ್ ಆಗಲಿ ಕೊಡಲ್ಲ. ಮತ್ತು 1942ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆದಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬ್ರಿಟಿಷ್ ಗೌರ್ಮೆಂಟಿಗೆ ಪತ್ರ ಬರೀತಾರೆ, ಈ ಕ್ವಿಟ್ ಇಂಡಿಯಾ ಚಳವಳಿನ ಹತ್ತಿಕ್ಕಿ ಅಂತ ಪತ್ರ ಬರೀತಾರೆ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟಂತ. ಸೊ ಇದು ಇವರ ಹಿಸ್ಟ್ರಿ. ಇವ್ರಿಗೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಒಬ್ಬರೂ ಇಲ್ಲ, ಮತ್ತೆ ಭಾಗವಹಿಸದಿರಲಿ ಅದ್ರ ಸ್ವತಂತ್ರ ಹೋರಾಟದ ವಿರುದ್ಧ ಇವ್ರು ಕೆಲಸ ಮಾಡ್ತಾ ಇದ್ರು. ಆ ಲೆಕ್ಕದಲ್ಲಿ ನೋಡಿದಾಗ ನಿಜವಾದ ಆಂಟಿ ನ್ಯಾಷನಲ್ಸ್ ಈ ದೇಶದಲ್ಲಿ ಯಾರು ಇದ್ರೆ ಇವರೇ, RSS, BJP. ಈಗ ಅದೇ ಸಂಸತ್ತಿನ ಚರ್ಚೆಯಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಾದದ್ದು ಮಹುವಾ ಮೊಯಿತ್ರ ಮಾತನಾಡಿದ್ದನ್ನು ನಾವಿಲ್ಲಿ ಹೇಳಲೇಬೇಕಾಗತ್ತೆ. ಒಂದೇ ಮಾತರಂನ ಪ್ರತಿಯೊಂದು ಸಾಲುಗಳನ್ನು ಬಿಡಿಸಿ ಹೇಳ್ತಾ ಹೋಗ್ತಾರೆ. ಸುಜಲಾಂ ಅಂದರೆ ಸ್ವಚ್ಛ ಸಮುದ್ರ ಜಲ ಎಲ್ಲಿದೆ ಅಂತ ಕೇಳ್ತಾರೆ. ಸುಮಾರು 70%ಗಿಂತ ಭಾಗ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಮಾಡಿದ್ದೀರಾ ಅಂತ ಕೇಳ್ತಾರೆ. ಇನ್ನು ಮಲೇಜ ಶೀತಲಂ, ಶುದ್ಧ ಗಾಳಿನೇ ಇಲ್ಲ ಅಂತ ಕೇಳ್ತಾರೆ. ಹೀಗೆ ಕೇಳುವಾಗ BJP ಅವ್ರ ಹತ್ರ ಉತ್ತರನೇ ಇಲ್ಲ. ಅಂದರೆ ಕೇವಲ ಅವರಿಗೆ ಈ ದ್ವೇಷ ರಾಜಕಾರಣ ಬಿತ್ತುವುದು ಬಿಟ್ಟರೆ ಆ ದೇಶದಲ್ಲಿರುವ ಬಡತನ ಆಗಿರ್ಬೋದು, ಶುದ್ಧ ಗಾಳಿ ಆಗಿರ್ಬೋದು, ಶುದ್ಧ ನೀರಾಗಿರ್ಬೋದು, ಆಗಲೇ ನೀವು ಹೇಳಿದಾಗೆ ಈ ದೇಶದಲ್ಲಿ ನಡೀತಿರುವ ಅತ್ಯಾಚಾರ, ಅನಾಚಾರಗಳು, ಇದು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ. ಒಂದೇ ಮಾತರಂ ಬಗ್ಗೆ 10 ಅವರಲ್ಲ, ಇನ್ನೂ ಎಕ್ಸ್ಟ್ರಾ 10 ಅವರ್ ಬೇಕಾದರೆ ಚರ್ಚೆ ಮಾಡ್ತಾರೆ. ಇಲ್ಲ, ಅದೇನ ಈಗ ಮಹುವಾ ಮೊಯಿತ್ರ ಏನು ಹೇಳಿದ್ರಲ್ಲ, ಒಂದೇ ಮಾತರಂದು ಪದವನ್ನು ತಗೊಂಡು ಶುದ್ಧ ನೀರು ಎಲ್ಲಿದೆ ಈ ದೇಶದಲ್ಲಿ? 70% ಅಷ್ಟು ನೀರು ಅಶುದ್ಧವಾಗಿದೆ, ಗಾಳಿ ಮಟ್ಟಕ್ಕೆ ಅಶುದ್ಧವಾಗಿದೆ. ನೀವು ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ, ಸಂಸತ್ತಲ್ಲಿ 10 ಗಂಟೆ ಚರ್ಚೆ ಮಾಡ್ತಾ ಇದ್ದೀರಾ, ಆದರೆ ಈ ದೇಶದ ಗಾಳಿಯನ್ನ ನೀರನ್ನು ಶುದ್ಧವಾಗಿ ಇಟ್ಕೊಳ್ಳೋಕೆ ನಿಮ್ಗೆ ಆಗಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಗಮನವೆಲ್ಲ ಬೇಕು ಆಗಿಲ್ಲ ಅಂತ. ಇದಕ್ಕೆ ಆಮೇಲೆ ಸಂಜಯ್ ಸಿಂಗ್ ಮಾತಾಡ್ತಾ ಹೇಳ್ತಾರೆ, ಒಂದೇ ಮಾತರಂ ಅಂದ್ರೆ ಮಾತೃಭೂಮಿಗೆ ವಂದನೆ. ಹೌದು,
ನೀವು ₹1 1 ಎಕರೆನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ಮಾರ್ಕೊಳ್ತಾ ಇರ್ತಕ್ಕಂಥವ್ರು, ಈ ದೇಶದ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಮಾರ್ಕೊಳ್ತಾ ಇರ್ತಕ್ಕಂಥವ್ರು, ನಿಮಗೆ ಮಾತೃಭೂಮಿಗೆ ಒಂದನೇ ಅಂತ ಹೇಳುವ ಯೋಗ್ಯತೆ ಇದೆಯಾ ಅಂತ ಸಂಜಯ್ ಸಿಂಗ್ ಪ್ರಶ್ನೆ ಮಾಡ್ತಾರೆ. ಮತ್ತು ಅದಕ್ಕೆ ಪೂರಕವಾಗಿ ಅರಾವಳಿ ಪರ್ವತ ಇಡೀ ಅರಾವಳಿ ಪರ್ವತ ಶ್ರೇಣಿಯನ್ನು ಅದಾನಿಗೆ ಕೊಟ್ಟು ಅದನ್ನು ಫುಲ್ ನಾಶ ಮಾಡೋ ಇದಕ್ಕೆ ಹೊರಟಿದ್ದಾರಲ್ಲ, ಇವ್ರಿಗೆ ಯಾವ ರೈಟ್ಸ್ ಇದೆ ಹೇಳಿ? ಮತ್ತು ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದೆಲ್ಲವನ್ನು ನೋಡಿದಾಗ ಇವ್ರಿಗೆ ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾವ ಒಂದು ಅಧಿಕಾರನೂ ಇಲ್ಲ, ನೈತಿಕತೆನೂ ಇಲ್ಲ, ಮತ್ತೆ ಒಂದೇ ಮಾತರಂ ಅಂತ ಹೇಳುವಂಥ ದೇಶಭಕ್ತಿನೂ ಇವ್ರಿಗಿಲ್ಲ. ಮತ್ತೆ ನಮಗೆ ಆ ಸದನದ ಚರ್ಚೆಯಲ್ಲಿ ಮತ್ತೊಂದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತು, ಇಡೀ BJPಯವ್ರಿಗೆ ಒಂದೇ ಮಾತರಂ ಬಗ್ಗೆ ಯಾವ ಗೌರವನೂ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಹೆಂಗ್ ಗೊತ್ತಾಯ್ತು ಕೇಳಿ. ಒಂದೇ ಮಾತರಂ ಬಗ್ಗೆ ಮಾತಾಡ್ತಾ ಅವರ ಕೆಲವು ಮಿನಿಸ್ಟರ್ಗಳು, BJP ಕೆಲವು ಮಿನಿಸ್ಟರ್ಗಳು ಒಂದೇ ಮಾತರಂ ಅನ್ನಕ್ಕೆ ಬರ್ದೆ ಒಂದೇ ಭಾರತ್ ಅಂತ ಅಂದಿದ್ದಿದೆ, ಆಯ್ತಾ? ಅದು ಹೋಗ್ಲಿ, ಸಂಜಯ್ ಸಿಂಗ್ ಮಾತಾಡಿ ಕಡೆಯಲ್ಲಿ ಮಾತು ಮುಗಿಸುವಾಗ ಒಂದೇ ಮಾತರಂ ಅಂತ 4 ಸರಿ ಘೋಷ ಕೂಗಿದ್ರು. ಅವರು ಒಂದೇ ಅಂತ ಹೇಳಿದಾಗ ಮಾತರಂ ಅಂತ ಹೇಳಿದ್ದು ಎಲ್ಲ ವಿರೋಧ ಪಕ್ಷದವರು. BJPಯವರೊಬ್ಬರು ಒಂದೇ ಮಾತರಂ ಹೇಳಲಿಲ್ಲ. ಯಾವ ಪಕ್ಷದವರಾದ್ರೇನು ಯಾರಾದ್ರೇನು ಒಬ್ಬ ಭಾರತೀಯ ಒಂದೇ ಮಾತರಂ ಅಂತ ಕೂಗಿದಾಗ ನಿನಗೆ ಒಂದೇ ಮಾತರಂ ಅಂತ ಘೋಷ ಕೂಗಕ್ಕೆ ನಿನಗೆ ಯಾಕಪ್ಪ ಅಂದ್ರೆ, ನಿಮಗೆ ಒಂದೇ ಅಂತ ಕೇಳಿದ ತಕ್ಷಣ ಒಂದೇ ಮಾತರಂ ಅಂತ ಘೋಷ ಕೂಗೋದು ನ್ಯಾಚುರಲ್ ಆಗಿ ನಿನ್ನೊಳಗಿಂದ ಬರ್ತಾ ಇಲ್ಲ ಅಂತಂದ್ರೆ ನಿನಗೆ ಇಲ್ಲ, ಒಂದೇ ಮಾತರಂ ಬಗ್ಗೆ ನಿಜಕ್ಕೂ ಗೌರವನೂ ಇಲ್ಲ, ಭಕ್ತಿನೂ ಇಲ್ಲ ನಿಮಗೆ. ದಿಸ್ ಇಸ್ ರಿಯಾಲಿಟಿ. ಅದು ಕಾಣಿಸ್ಬಿಡ್ತು ಸಂಸತ್ತಲ್ಲಿ. ಒಂದೇ ಮಾತರಂ ಅಂತ ಹೇಳಕ್ಕಾಗ್ದೇನೆ ಒಂದೇ ಭಾರತ್ ಅಂತ ಹೇಳೋದು, ಅದು ಮನ್ಸೊಳಗಡೆ ದೇಶಭಕ್ತಿ ಇದ್ರೆ, ಮನ್ಸೊಳಗಡೆ ಒಂದೇ ಮಾತರಂ ಭಕ್ತಿ ಇದ್ರೆ, ಒಂದೇ ಮಾತರಂ ಬಗ್ಗೆ ಮಾತಾಡುವಾಗ ಒಂದೇ ಮಾತರಂ ಅಂತ ಹೇಳೋ ಒಂದೇ ಭಾರತ್ ಅಂತ ಬರುತ್ತಾ? ಒಂದೇ ಮಾತರಂ ಅಂತ ಒಬ್ಬ ಯಾರು ಘೋಷಕ್ಕೆ ಹೋಗ್ತಾ ಇದ್ರೆ ಸೈಲೆಂಟ್ ಆಗಿರೋಕ್ಕಾಗತ್ತಾ ನಿಮ್ಮ ಕೈಲಿ? ನಿಮ್ಗೆ ಇದಕ್ಕೂ ಭಕ್ತಿ ಇದ್ರೆ ಇಲ್ಲ, ಎಲ್ಲ ನಾಟಕ ಅಷ್ಟೇ. ಎಲ್ಲವೂ ಅವರ ಈ ಡಿವೈಡ್ ಮಾಡೋದು, ಪಡ್ಕೊಳ್ಳೋದು ಅಷ್ಟೇ. ಅಂದರೆ ಒಟ್ಟಾರೆಯಾಗಿ ಇಡೀ ಆ ಸಂಸತ್ತ ಚರ್ಚೆಯಲ್ಲಿ, ಒಂದೇ ಮಾತರಂ ಚರ್ಚೆಯಲ್ಲಿ BJPಯವರ ಬೂಟಾಟಿಕೆ ಬಯಲಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾಳಷ್ಟು ವಿಚಾರಗಳನ್ನು ಸಂಸತ್ತಿನ ಅಧಿವೇಶನದಲ್ಲಿ ನಡೆದಂಥ ಒಂದೇ ಮಾತರಂ ಚರ್ಚೆಯನ್ನು ನಾವು ಇವತ್ತು ಬಿಡಿಸಿ ನಮ್ಮ ವೀಕ್ಷಕರಿಗಳಿದ್ದೀವಿ. ವೀಕ್ಷಕರೇ, ನೋಡಿದ್ರಲ್ಲ, ದೇಶದಲ್ಲಿ ಬಡತನ ತಾಂಡವವಾಡ್ತಿದೆ, ನಿರುದ್ಯೋಗ ಸಮಸ್ಯೆ ಇದೆ. ಇವೆಲ್ಲದನ್ನು ಬಿಟ್ಟು ಒಂದೇ ಮಾತರಂಗಾಗಿ ಲೋಕಸಭೆ ರಾಜ್ಯಸಭೆಯಲ್ಲಿ 2 ದಿನಗಳಗಟ್ಟಲೆ ಚರ್ಚೆ ನಡೆಸಿದ್ದಾರೆ. ನಿಮಗೇನನ್ಸುತ್ತೆ? ಯಾಕಂದರೆ ಒಂದು ನಿಮಿಷ ಲೋಕಸಭೆ ರಾಜ್ಯಸಭೆ ನಡೆಯೋಕ್ಕೆ ಸುಮಾರು ₹2.5 ಲಕ್ಷ ಖರ್ಚಾಗತ್ತೆ. ಒಂದು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ. ಸೊ ಹೀಗಿರುವಾಗ ಒಂದೇ ಮಾತರಂ ಗೀತೆಯನ್ನು 2 ದಿನ ಚರ್ಚೆ ಮಾಡುವ ಅವಶ್ಯಕತೆ ಇತ್ತಾ ಅಥವಾ ಬೇಕಾ ಬೇಡವಾ? ಇದೇನು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.